ಸೊ ಪದ್ಮಗಂಧಿ ಸರ್ ಹೇಗೆ ಸ್ಟಾರ್ಟ್ ಆಯಿತು ಈ ಸಿನಿಮಾ ಜರ್ನಿ? ಪದ್ಮದಿಂದಲೇ ಆರಂಭವಾಯ್ತಿದ್ದು. ಪದ್ಮಕ್ಕಿರುವಂತಹ ಇಷ್ಟೊಂದು ವಿಸ್ತಾರ, ಇಷ್ಟೊಂದು ವೈಶಾಲ್ಯ. ಪದ್ಮ ಅಂತಂದ ಕೂಡಲೇ ಪ್ರಾಚೀನ ಕಾಲದಿಂದ ಅರ್ವಾಚೀನದ ವರೆವಿಗೆ ಇಷ್ಟೊಂದು ವ್ಯಾಪಕತೆ ಹೇಗೆ, ವೈಶಾಲ್ಯ ಹೇಗೆ ಅನ್ನೋದನ್ನ ವಿದುಷಿಯರು ಯೋಚನೆ ಮಾಡಿದಾಗ ಅದು ಸಸ್ಯಶಾಸ್ತ್ರ, ತಂತ್ರಶಾಸ್ತ್ರ, ಮಂತ್ರ, ವೇದ, ಆಯುರ್ವೇದ, ಯೋಗ, ಸಾಹಿತ್ಯ, ಸಂಗೀತ, ನಾಟಕ, ಕಲೆ, ಲಲಿತ ಕಲೆಗಳು, ವಾಸ್ತುಶಿಲ್ಪ, ಅಂದರೆ ನಮ್ಮ ದೇವಾಲಯದ ವಾಸ್ತುಶಿಲ್ಪದಿಂದ ಅಲ್ಲಿವರೆಗೆ, ಅಂದರೆ ಈಗ ರಾಮ ಜನ್ಮಭೂಮಿ ಏನಿದೆ ಅದರ ಮೇಲೆ ಇರುವಂತಹ ನಮ್ಮ ಮೂರ್ತಿ ಏನಿದೆ, ಆ ಮೂರ್ತಿಗೂ ಸಹ ಅದರ ಆಧಾರವಾಗಿ ನಮಗೆ ಕಮಲವೇ ಯಾಕೆ ಬೇಕಾಯಿತು ಅನ್ನೋದನ್ನೆಲ್ಲ ತುಂಬ ಸವಿಸ್ತಾರವಾಗಿ ಅಧ್ಯಯನ ಮಾಡ್ತಾ ಹೋದಂಥ ವಿದುಷಿಯವರು ಕೊನೆಗೆ ಇದನ್ನು ಚಿತ್ರರೂಪ ಕೊಡಬೇಕು ಅಂತ ಹೊರಟಾಗ ಪದ್ಮಗಂಧಿ ರೂಪಿತವಾಯಿತು. ಎಸ್, ಓಕೆ. ಅಂದರೆ ಈ ಸಿನಿಮಾದಲ್ಲಿ ನಾನು ಮೇಜರಾಗಿ ನೋಡಿರೋಂಥದ್ದು ಹೂವು, ಹೆಣ್ಣು, ಭಾಷೆ ಮೂರೂ ಸಂಸ್ಕೃತ ಭಾಷೆ. ಸೊ ಮೂರನ್ನು ಯಾವ್ಯಾವ ಥರ ತೋರ್ಸೋಕ್ಕೆ ಹೋಗ್ತಿದ್ದೀರಾ ಅಂತ? ಬೇರೆ ಬೇರೆ ಮಗ್ಗಲುಗಳು, ಎಲ್ಲ ಪಾರ್ಶ್ವಗಳು, ಕಮಲದ ಎಲ್ಲ ಪಾರ್ಶ್ವಗಳು. ಅಂದರೆ ಕಮಲ ಯಾಕೆ ನಮಗೆ ದೈವಿಕ ಸುಗಂಧವನ್ನು ಕೊಡ್ತಾ ಇದೆ? ಸುಗಂಧ ಅಂದರೆ ಇದು ಪದ್ಮಗಂಧಿ ಅಂತ ಹೇಳಿದ್ರೆ ಕೇವಲ ಪದ್ಮದ ಪರಿಮಳ ಅಷ್ಟೇ ಅಲ್ಲ, ಪದ್ಮದ ಸಂಬಂಧಿ ಅನ್ನೋ ಅರ್ಥವನ್ನು ವಿದೇಶಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಪದ್ಮಗಂಧಿಯನ್ನು ಶೀರ್ಷಿಕೆಯನ್ನು ಶಿರೋನಾಮೆಯನ್ನು ಅವರೇ ಕೊಟ್ಕೊಂಡಿರುತ್ತಿತ್ತು. ಅದಲ್ಲದೆ ಪದ್ಮ ನಮ್ಮ ಬದುಕಿನಲ್ಲಿ ಹಾಸುಹೊಕ್ಕಾಗಿ ಯಾಕೆ ಬೆಸಗೊಂಡಿದೆ, ಯಾವ್ಯಾವ ರೂಪದಲ್ಲಿ ಸಿಗುತ್ತೆ? ಈಗಷ್ಟೇ ಮಾತಾಡ್ಕೊಳ್ತಾ ಇದ್ವಿ, ಯಾವುದೋ ಒಂದು ವಾಹನದ ಹಿಂದೆ ಕೂಡ ಅದು ಪದ್ಮದ ಚಿತ್ರ, ಮತ್ತೆ ಮನೆ ಮುಂದಿನ ರಂಗವಲ್ಲಿ ಸಹ ಪದ್ಮ, ಎಲ್ಲದಕ್ಕೂ ಪದ್ಮ ಯಾಕೆ ಬೇಕಾಗಿದೆ? ಹಾಗೆ ಪದ್ಮಗಳನ್ನ ಅಷ್ಟೊಂದು ವ್ಯಾಪಕವಾಗಿ ನಮ್ಮ ಬದುಕಿನಲ್ಲಿ ಯಾಕೆ ನಾವು ಬೆಸಗೊಂಡಿದ್ದೇವೆ ಅನ್ನೋದನ್ನ ಹುಡುಕ್ತಾ ಹೋದಾಗ ಅದು ಒಂದು ನಮ್ಮ ದೇಶದ ಇದ್ರ ನಡುವೆ ನಮ್ಮ ದೇಶದ ಅಸ್ಮಿತೆ, ನಮ್ಮ ದೇಶದ ಶ್ರೇಷ್ಠತೆ, ನಮ್ಮ ದೇಶದ ಪಾರಂಪರಿಕತೆ ಇವೆಲ್ಲವನ್ನ ನಮ್ಮ ಶೈಕ್ಷಣಿಕ ಪದ್ಧತಿಯಲ್ಲೂ ಗುರುಕುಲ ಪದ್ಧತಿಯಲ್ಲಿ ಇವೆಲ್ಲವೂ ಎಷ್ಟು ನಮಗೆ ಚೆನ್ನಾಗಿದೆ ತಗ್ತಾ ಇತ್ತು, ಇದೆಲ್ಲವನ್ನ ಅನ್ವೇಷಿಸ್ತಾ ಹೋದಾಗೆಲ್ಲ ನಮ್ಮ ಪಾರಂಪರಿಕ ಅಧ್ವರ್ಯರಾಗಿ ಗಣಾಧರಾಗಿರ್ಬೋದು, ಸುಶ್ರುತ ಆಗಿರ್ಬೋದು, ಚರಕ ಆಗಿರ್ಬೋದು, ಪತಂಜಲಿ ಆಗಿರ್ಬೋದು, ವರಾಹಮಿಹಿರ ಆಗಿರ್ಬೋದು, ಭಾಸ್ಕರಾಚಾರ್ಯ ಆಗಿರ್ಬೋದು, ಲೀಲಾವತಿ ಆಗಿರ್ಬೋದು, ಇಂಥವೆಲ್ಲರೂ ಏನನ್ನ ಅದು ವಿಶ್ವಕ್ಕೆ ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಾ ವೈಶ್ವಿಕ ನೋಟವನ್ನು ಬೀರುವಂಥ ಚಿತ್ರ ಪದ್ಮಗಂಧಿ. ಅಂದರೆ ನೀವು ಟೀಸರಲ್ಲಿ, ಟ್ರೈಲರಲ್ಲಿ ಹೇಳಿದ್ದೀರಾ ಈ ಪದ್ಮ ಅನ್ನೋ ಒಂದು ವರ್ಡ್ಗೆ 35 ಥರದ ಒಂದು ಸಮಾನಾರ್ಥಕ ಪದಗಳು, ಅಂದರೆ ಅರ್ಥಗಳಿದೆ ಅನ್ನೋಂಥದ್ದು. ಓಕೆ, 35,000. ಓಕೆ, ಅದನ್ನು ಯಾವ ಥರ ಈ ಸಿನಿಮಾದಲ್ಲಿ ಟೇಕ್ ಓವರ್ ಮಾಡಿದ್ದೀವಿ? ಅಮರಕೋಶ ಅಂತ ನಾವೇನು ಅನ್ಕೊಳ್ತಿದ್ವಿ ಅದಷ್ಟೇ ಅಲ್ಲದೆ ಅನೇಕ ಕೋಶಗಳಿವೆ. ವಿಶ್ವಕೋಶ ಆರಂಭದ್ದು ಭಾರತದ ಮೂಲ ಅಂತ ಹೇಳಿ ಯೋಚನೆ ಮಾಡ್ಕೊಳ್ತೀವಿ ನಾವು. ಆ ಥರ ಅನೇಕ ಕೋಶಗಳಲ್ಲಿ ಸಾವಿರಾರು ಪರ್ಯಾಯವಾಚಿ ಅಂತಂದ್ರೆ ಅದಕ್ಕೆ ಸಮಾನಾರ್ಥಕ ಪದವಾಗಿ ನಮಗೆ ಪದ್ಮಕ್ಕೆ ಸಿಗ್ತಾ ಹೋಗುತ್ತೆ ಅನ್ನೋದನ್ನು ಪಟ್ಟಿ ಮಾಡ್ತಾ ಹೋಗ್ತಾರೆ. ಅದೆಲ್ಲ ವಿದ್ವಾಂಸರು ಕೊಡು ಮಾಡಿದಂಥ ಅಷ್ಟು ಅಧ್ಯಯನದ ನವನೀತ ಏನಿದೆ ಅದನ್ನ ಪದ್ಮಗಂಧಿಗೆ ನಾವು ಬರುವ ಹಾಗೆ ಯೋಚನೆ ಮಾಡ್ಕೊಂಡಿದ್ದೇವೆ. ಓಕೆ, ನಿರ್ಮಾಪಕರಿಗೆ ನೀವು ಬೇಸಿಕಲಿ ಸಂಸ್ಕೃತ ಪ್ರೊಫೆಸರ್ ಹಾಗೂ ಇದಾಗಿದ್ದೀರಾ. ಸೊ ಈ ಸಿನಿಮಾಗೆ ನೀವು ಹಣ ಹೂಡಬೇಕು ಅನ್ನೋಂಥದ್ದು ಯಾಕೆ, ಹೇಗೆ ಅನಿಸ್ತು ಅಂತ? ಇದೊಂದು ನಮ್ಮ ವೈಯಕ್ತಿಕ ಆಸಕ್ತಿ. ಈ ಪುಷ್ಪದ ಬಗ್ಗೆ ನಾನು ಅಧ್ಯಯನ ಮಾಡಿದಾಗ ಬಹಳ ಆಶ್ಚರ್ಯ ಅಂತ ಅನ್ನಿಸ್ತು ನನಗೆ. ಪ್ರಪಂಚದಲ್ಲಿ ಯಾವ ಹೂಗೂ ಕೂಡ ಇಷ್ಟೊಂದು ವ್ಯಾಪಕತೆ ಇಲ್ಲ. ನಮ್ಮ ದೇಶದಲ್ಲಿ ಸಾವಿರಾರು ಪುಷ್ಪಗಳಿದೆ. ನಿತ್ಯ ದೇವ್ರ ಪೂಜೆ ಮಾಡ್ತೀವಿ, ಮುಡ್ಕೋತೀವಿ, ಅಲಂಕಾರ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಈ ಹೂವು ಸಾವಿರಾರು ವರ್ಷಗಳಿಂದ ಏನಿದು ಇಷ್ಟೊಂದು ನಿರಂತರವಾಗಿ ಅದರ ಪ್ರಾಧಾನ್ಯವನ್ನು, ಅದರ ಸೊಗಸನ್ನು ಉಳಿಸ್ಕೊಂಡ್ಬಂದಿದೆ. ಇವತ್ತು ಸಿನಿಮಾಲ್ ನೋಡಿ, ಇದು ಬೆಸ್ಟ್ ಅವಾರ್ಡ್ ಯಾರು ಕೊಡ್ತೀರಿ, ಯಾವ್ದು ಕೊಡ್ತೀರಿ? ಸ್ವರ್ಣ ಕಮಲ ಕೊಡ್ತೀರಿ. ಆವತ್ತಿಂದ ಹಿಡಿದು ಇವತ್ತಿನವರೆಗೂ ಒಂದೇ ಥರ ಇದರ ಒಂದು ಎಕ್ಸಲೆನ್ಸ್ ಅಂತ ಹೇಳ್ತೀರ, ಉತ್ತಮಿಕೆ, ಶ್ರೇಷ್ಠತೆ, ಅದು ಯಾಕಪ್ಪ ಉಳಿಸ್ಕೊಂಡ್ಬಂದಿದೆ ಅಂತ ತುಂಬ ಕುತೂಹಲ ಇತ್ತು ನನಗೆ. ಹಾಗೇ ನೋಡ್ಕೊಂಡು ಹೋದಾಗ ಇದು ಒಂದಲ್ಲ ಎರಡಲ್ಲ, ನಮ್ಮ ಸಂಸ್ಕೃತಿಯ, ದೇಶದ, ಇತಿಹಾಸದ ಎಲ್ಲ ಪದರಗಳೆಲ್ಲ ಹರಡ್ಕೊಂಡ್ಬಿಟ್ಟಿದೆ. ಅದನ್ನೆಲ್ಲ ನಾವು ಸೇರಿಸಿದ ಮೇಲೆ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಪುಸ್ತಕಗಳು ಬರೀಬಹುದು ಅದ್ರ ಬಗ್ಗೆ ಬೇಕಾದಷ್ಟು, ಆದರೆ ಸಿನಿಮಾ ಕಟ್ಕೊಟ್ರೆ ಈಗ ನನಗಿರೋವಂಥ ಕುತೂಹಲ, ನನಗಿರೋವಂಥ ಆಸಕ್ತಿನೇ ಬೇರೆಯವ್ರಿಗೂ ದಾಟಿಸ್ದಂಗೆ ಆಗುತ್ತೆ. ಅವರು ಇಷ್ಟಪಡ್ತಾರೆ ಅಂತ ಅನಿಸಿದ್ದು. ಆಮೇಲೆ ಇದೊಂದು ಅಪರೂಪದ ವಿಚಾರ ಅಲ್ವಾ. ತುಂಬ ಸಿನಿಮಾಗಳು ನೋಡಿದ್ದೀವಿ ನಾವು, ತರಾವರಿ ಸಿನಿಮಾಗಳು ನೋಡಿ. ಐತಿಹಾಸಿಕವಾಗಿದೆ, ಸಸ್ಪೆನ್ಸ್ ಇದೆ, ಶೃಂಗಾರ ಇದೆ, ಮನುಷ್ಯರ ಸಂಬಂಧಗಳ, ಸಾವಿರಾರು ಸಂಬಂಧಗಳನ್ನು ನಾವು ರೂಪಿಸ್ತಾ ಇರ್ತೀವಿ. ಆದರೆ ಒಂದು ಹೂವನ್ನು ಕುರಿತು ಪ್ರಾಯಶಃ ಮಾಡಿಲ್ವೇನೋ ಅಂತ ಒಂದು ಇದು ಬಂತು ನನಗೆ ಮನಸ್ಸಿಗೆ. ಹಾಗಾಗಿ ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈಗ ನನಗಿಷ್ಟ ಆದಮೇಲೆ ಖಂಡಿತ ಎಲ್ಲರಿಗೂ, ಯಾಕಂದರೆ ಇದು ನಮ್ಮದಲ್ವಾ. ಈ ಕಮಲ ಅನ್ನೋದು ಯಾರೋ ಒಬ್ಬರದಲ್ಲ, ಲೀಲಾ ಅವ್ರದ್ದಲ್ಲ, ಸುಚೇಂದ್ರ ಅವ್ರದ್ದಲ್ಲ, ಎಲ್ಲರದ್ದು ಕೂಡ. ಏನಪ್ಪ ಇದು ಇಷ್ಟೊಂದು ಇದೆಯಲ್ಲ, ಇದಕ್ಕೆ ವಿಶೇಷಗಳು, ಇದನ್ನೆಲ್ಲ ಈ ರೀತಿ ದಾಟಿಸೋಣ ಅಂತ ಆಯಿತು. ಇನ್ನು ದುಡ್ಡು ಕಾಸು ಅಂತ ಹೇಳಿದ್ರೆ ಅದು ಆಸಕ್ತಿ. ವೆರ್ ದರ್ ಇಸ್ ಎ ವಿಲ್ ದರ್ ಇಸ್ ಎ ವೇ ಅನ್ನೋ ಥರ. ನಾವೇನು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅಲ್ಲ, ಬಿಸ್ನೆಸ್ ಅಲ್ಲ, ಏನೂ ಅಲ್ಲ, ಏನೋ ನಮಗಿರೋದ್ರಲ್ಲೇ ಮಾಡೋಣ ಅಂತ ಮಾಡಿದ್ದೀವಿ. ಅದು ನನ್ನ ವೈಯಕ್ತಿಕವಾದಂಥ ಒಂದು ಆಸೆ, ಅಪೇಕ್ಷೆ, ಆಸಕ್ತಿ. ನೀವು ಒಬ್ಬರು ರಾಜಕಾರಣಿ, ಇದರಲ್ಲಿ ರಾಜಕಾರಣದಲ್ಲಿ ತೊಡಸ್ಕೊಂಡಿರುವಂಥ MLC ಆಗಿದ್ದಂಥವ್ರು, ಆ್ಯಂಡ್ ಸಿನಿಮಾದ ಹೊಲವು ಹೇಗೆ ಅಂತ? ಸಿನಿಮಾದು ಈಗ ನೋಡಿ, ಇದಕ್ಕೆ ಒಂದು ಸಂಸ್ಕೃತಕ್ಕೆ ಹೋಗಬೇಕು. ನೀವೇ ಹೇಳಿದ್ರಿ, ಮೂಲದಲ್ಲಿ ನಾನು ಸಂಸ್ಕೃತ ವಿದ್ಯಾರ್ಥಿ.
ಒಂದು 35 ವರ್ಷ ಪಾಠ ಮಾಡಿದ್ದೀನಿ. ಹಾಗಾಗಿ ನಾಟಕಗಳನ್ನು ಮಾಡ್ತಾ ಇದ್ವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಗಮನಿಸಬೇಕಾಗಿರುವಂಥ ಒಂದು ವಿಷಯ ಅಂತ ಹೇಳಿದ್ರೆ, ಈ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತಿದೆಯಲ್ಲ, ದೃಶ್ಯ ಮಾಧ್ಯಮ, ದೃಶ್ಯ ಕಲೆಗಳು, ಇದು ಮೊದಲು ಆರಂಭ ಆಗಿದೆ ನಮ್ಮ ದೇಶದಲ್ಲಿ. ನಿಮಗೆ ಗೊತ್ತಿರಬಹುದು, ನಾಟ್ಯಶಾಸ್ತ್ರ ಅಂತ ಒಂದು ದೊಡ್ಡ ಗ್ರಂಥ ಇದೆ. ಅದರಲ್ಲಿ ಸಕಲ ಕಲೆಗಳು, ಈ ಪಪೆಟ್ರಿ ಇಲ್ಲಿಂದ ಹಿಡಿದು ಏನೇನಿದೆಯೋ ಅದೆಲ್ಲದರ ಒಂದು ರೆಕಾರ್ಡ್, ಅದರ ಒಂದು ಡಾಕ್ಯುಮೆಂಟೇಷನ್ ಅಂತ ಹೇಳ್ತಾರೆ, ದಾಖಲೀಕರಣ ಆಗಿರೋದು ಅದರಲ್ಲಿ. ಇಷ್ಟೊಂದು ಅದ್ಭುತವಾಗಿದೆಯಲ್ಲ ನಮ್ಮ ದೇಶದಲ್ಲಿ ಪರಂಪರೆ. ಇದೆಲ್ಲ ನೋಡ್ತಾ ಇದ್ದೆ, ನಾವು ಪಾಠನೂ ಮಾಡ್ತಾ ಇದ್ವಿ. ಅವಾಗ ಅದು ಬರೀ ಗತವೈಭವ ಆಗ್ಬಿಡಬಾರ್ದು, ಅದನ್ನು ಈಗಿನ ಕಾಲಕ್ಕೂ ಕೂಡ ನಾವು ಯಾತಕ್ಕೆ ಸೇರಿಸ್ಕೋಬಾರ್ದು. ಬರೀ ಪಾಶ್ಚಾತ್ಯರಿಂದಾನೇ ಬಂದಿದೆ ಅಂತಲ್ಲ, ಈಗ ಸಿನಿಮಾ ಮಾಧ್ಯಮ ಅನ್ನೋದು ಪಾಶ್ಚಾತ್ಯರಿಂದ ಬಂದಿದೆ, ಆದರೆ ಅದರ ಅಡಕ ಇದೆಯಲ್ಲ, ನಾವು ಏನು ತೋರಿಸ್ತೀವಿ ಅದು ಸಾವಿರಾರು ವರ್ಷಗಳಿಂದ ನಮ್ಮಲ್ಲಿದೆ. ಸೊ ಇವೆರಡನ್ನು ಸೇರಿಸಿದ್ರೆ ಹೇಗಿರ್ಬೋದು ಅಂತ ಒಂದು ಕುತೂಹಲ ಹುಟ್ಟಿತು. ಆಮೇಲೆ ಇಂಥ ವಿಚಾರಗಳಲ್ಲಿ ಆಸಕ್ತರು ನಮ್ಮ ಸುಚೇಂದ್ರ ಪ್ರಸಾದ್ ಅವರ ಜೊತೆ ಮಾತಾಡಿದಾಗ ಮಾಡ್ಬೋದು ಅಂತ ಭರವಸೆ ಕೊಟ್ಟರು. ಅದಕ್ಕೆ ನಮ್ಮ ತನುಮನ ಧನ ಎಲ್ಲ ಅದಕ್ಕೆ ಹಾಕಿ ಮಾಡ್ತಾ ಇದ್ದೀವಿ. ಅದೊಂದು ದೊಡ್ಡ ಆಸಕ್ತಿ ವಿಶೇಷ. ಒಬ್ಬೊಬ್ರಿಗೊಂದೊಂದು ಆಸೆ ಇರುತ್ತೆ. ನನಗೆ ಈ ಆಸೆ ಬಂತು, ದೊಡ್ಡ ಮನೆ ಕಟ್ಟಬೇಕು ಅಂತನೋ ಇನ್ನೇನು ಮಾಡಬೇಕು ಅಂತನೋ, ನನಗೆ ಚಿತ್ರ ಮಾಡೋಣ ಅಂತ ಆಸೆ ಬಂತು. ಓಕೆ, ನಿಮಗೆ ಪದ್ಮಗಂಧಿ ಅನ್ನೋಂಥ ಟೈಟಲು ಎಷ್ಟು ಇಂಪ್ಯಾಕ್ಟ್ಫುಲ್ ಆಯಿತು ಅನ್ನೋದು, ಅಂದರೆ ಸಿನಿಮಾ ಮಾಡೋದು? ಆ ಪದ್ಮಗಂಧಿ ಹೆಸರು ನಾನೇ ತಗೊಂಡಿದ್ದು. ಈ ಸಂಸ್ಕೃತಕ್ಕೆ ನೀವಾಗಲೇ ಹೇಳಿದ್ರಲ್ಲ, ಈ ಸಂಸ್ಕೃತದಲ್ಲಿ ಸಾವಿರಾರು ಪದಗಳಿದೆ. ಬರೀ ಪದ್ಮಕ್ಕೊಂದೇ ಅಲ್ಲ, ನೀರಿಗೆ ಒಂದು ಈಗಲೇ ನಾನು ಬೇಕಾದ್ರೆ ಒಂದು 20 ಪದಗಳನ್ನು ಹೇಳ್ಬೋದು. ಒಂದು ರಸ ಅಂದರೆ ಅಷ್ಟು ಪದಗಳಿದೆ. ಅಂದರೆ ತುಂಬ ಶ್ರೀಮಂತವಾದಂಥ ಭಾಷೆ. ಪದ್ಮ ಅನ್ನೋದು ಕೂಡ ಒಂದು. ಎಲ್ಲದಕ್ಕಿಂತ ಹೆಚ್ಚಾಗಿ ಪದ್ಮಗಂಧಿ ಅನ್ನೋದು ತುಂಬ ಬಳಕೆಯಲ್ಲಿರುವಂಥದ್ದು ನಮ್ಮ ಸಾಹಿತ್ಯದಲ್ಲೆಲ್ಲ. ಇವತ್ತು ನೋಡಿ, ನಿಮಗೆ ನಾಗರ ಪ್ರಶಸ್ತಿಗಳು ಕೊಡ್ತಾರಲ್ಲ, ಪದ್ಮಶ್ರೀ, ಪದ್ಮವಿಭೂಷಣ, ಇವೆಲ್ಲದರಲ್ಲೂ ಪದ್ಮನೇ ಇದೆ. ಆಮೇಲೆ ಪದ್ಮಗಂಧಿ ಅನ್ನೋದು ಕೂಡ ಈಗಾಗಲೇ ಪ್ರಯುಕ್ತವಾಗಿರುವಂಥ ಶಬ್ದ. ಹಾಗಾಗಿ ಅದು ಹೊಸದಾಗಿದೆ. ಬೇರೆ ಏನೇನೇನೇನೋ ಕೊಡ್ತೀವಿ. ಕಮಲ ಅನ್ನೋದು ತುಂಬ ಕಾಮನ್ ಶಬ್ದ. ಆಮೇಲೆ ಬೇರೆ ಬೇರೆ ಅದಕ್ಕೆ ಅರ್ಥಗಳಿರುತ್ತೆ. ಪದ್ಮ ಅಂದ್ರೂ ಒಂದೇ, ಕಮಲ ಅಂದ್ರೂ ಒಂದೇ, ಏನಂದ್ರೂ ಒಂದೇ, ಅರವಿಂದ ಅಂದ್ರೂ ಒಂದೇ. ಹಾಗಾಗಿ ಪದ್ಮಗಂಧಿ ಅನ್ನೋದು ಸ್ವಲ್ಪ ಹೊಸದಾಗಿದೆ, ಕೇಳೋಕೆ ಚೆನ್ನಾಗಿದೆ, ಆಮೇಲೆ ಅರ್ಥ ಕೊಡ್ತಾ ಇದೆ. ಆಗಲೇ ಅವ್ರು ಹೇಳಿದ್ರಲ್ಲ, ಅದು ಪರಿಮಳನೂ ಹೌದು, ಜೊತೆಗೆ ಸಂಬಂಧ, ಪದ್ಮ ಸಂಬಂಧಿ ವಿಚಾರ ಆಗಿರೋದ್ರಿಂದ ಇದು ಸೂಕ್ತವಾಗಿರುತ್ತೆ ಅಂತ. ನಿಮ್ಮ ಪಾತ್ರದ ಬಗ್ಗೆ ಪಾತ್ರದ ಬಗ್ಗೆ ಪರಿಚಯ. ಸೊ ನಾನು ಪದ್ಮಗಂಧಿ ಸಿನಿಮಾದಲ್ಲಿ ಗುರುಮಾತೆಯ ಪಾತ್ರವನ್ನು ಮಾಡಿದ್ದೇನೆ. ನನ್ನ ವಯಸ್ಸಿಗೆ ಮೀರಿದ ಪಾತ್ರ. ಸೊ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಫಾರ್ ಮೀ. ಅಂದರೆ ಇದು ಬೇಸಿಕಲಿ ಒಬ್ಬ ನಟಿ ಸಿನಿಮಾಗೆ ಬರಬೇಕು ಅಂದರೆ ಈ ಗ್ಲಾಮರಸ್ ರೋಲು ಇದು ಥಾಟಲ್ಲೇ ಬರ್ತಾರೆ. ನೀವು ಒಂದು ಸಾಂಸ್ಕೃತಿಕ, ಅಂದರೆ ಈ ಒಂದು ಮಣ್ಣಿನ ಇದನ್ನ ಇಟ್ಕೊಂಡು ಬಂದಿರೋವಂಥದ್ದು, ಅದು ಹೇಗೆ ಅನಿಸ್ತದೆ? ಗ್ಲಾಮರಸ್ ಕ್ಯಾರೆಕ್ಟರ್ ಮಾಡುವಂಥದ್ದು ತುಂಬ ಸುಲಭ. ಇವಾಗ ನಾವು ಐ ಕ್ಯಾನ್ ಗೋ ಆ್ಯಂಡ್ ಡೂ ಅ ಗ್ಲಾಮರಸ್ ಕ್ಯಾರೆಕ್ಟರ್. ಬಟ್ ಇಂಥದ್ದೊಂದು ಕ್ಯಾರೆಕ್ಟರ್ ಸಿಗುವಂಥದ್ದೇ ದೊಡ್ಡ ವಿಷಯ. ನಾನು ಆಡಿಷನ್ಸಲ್ಲಿ ಪಾಸ್ ಆದಾಗ ಫಸ್ಟ್ ಥಿಂಗ್ ಐ ಥಾಟ್ ಇಸ್, ಓಕೆ, ನನ್ನ ಆ್ಯಕ್ಚುಲ್ ಸಿನಿಮಾ ಅಂದರೆ ಒಬ್ಬ ನಟಿಯಾಗಿ ಪರ್ಫಾರ್ಮೆನ್ಸ್ಗೆ ಪೂರಕವಾಗಿರುವಂತಹದೊಂದು ಪಾತ್ರ ಸಿಕ್ಕಿದೆ. ಸೊ ಗ್ಲಾಮರಸ್ ರೋಲ್ ಎನಿ ಡೇ ವಿ ಕ್ಯಾನ್ ಡೂ ಸರ್. ನನ್ನ ವಯಸ್ಸಿಗೆ ಮೀರಿದಂತಹ ಪಾತ್ರ ಅದನ್ನು ಅಳವಡಿಸ್ಕೊಂಡು ಒಂದು ಕ್ಯಾರೆಕ್ಟರ್ ಅದಕ್ಕೆ ಇನ್ವಾಲ್ವ್ಮೆಂಟ್ ಕೊಟ್ಟು ಮಾಡುವಂಥದ್ದು, ದಟ್ ಇಸ್ ಇಂತಹ ಸಿನಿಮಾಗಳೇ ತುಂಬ ಚಾಲೆಂಜಿಂಗ್ ಆಗಿರುವಂಥದ್ದು. ಸೊ ಎಸ್. ಅಂದರೆ ಏನೆಲ್ಲ ಚಾಲೆಂಜಸ್? ಯಾಕಂದರೆ ನೀವು ಒಬ್ಬ ಗುರುಗಳಾಗಿ ಕಾಣಿಸ್ಕೊಂಡಿರೋದ್ರಿಂದ ಈ ಸಂಸ್ಕೃತದ ಇದು ಉಚ್ಚಾರಣೆಗಳು ಅವೆಲ್ಲ ನಿಮಗೆ ಕಲಿಬೇಕಂತ, ಅದೆಲ್ಲ ಹೇಗೆ ಅನಿಸ್ತು? ಸಂಸ್ಕೃತ ನಾನು ಹೈಸ್ಕೂಲ್ ಆ್ಯಂಡ್ PU ಅಲ್ಲಿ ನನ್ನ ಫಸ್ಟ್ ಲ್ಯಾಂಗ್ವೇಜ್ ಇದ್ದದ್ದು ಸಂಸ್ಕೃತ. ಸೊ ಅದರಿಂದ ತುಂಬ ಹೆಲ್ಪ್ ಆಗಿದೆ. ಸೊ ಸಂಸ್ಕೃತ ಎಲ್ಲೂ ನನಗೆ ಭಾಷೆಯ ಪ್ರಾಬ್ಲಮ್ ಎಲ್ಲೂ ಆಗಲಿಲ್ಲ. ಅದರ್ ದೆನ್ ಕ್ಯಾರೆಕ್ಟರ್ ಅಂತ ಬಂದಾಗ ನಾನು ನನ್ನನ್ನು ಮೆಂಟಲಿ ಪ್ರಿಪೇರ್ ಆಗಬೇಕಿತ್ತು. ದಟ್ ಓಕೆ, ನಾನೊಬ್ಬ ಟೀಚರ್ ಆಗಿ ಗುರುಮಾತೆ ಆಗಿ. ಸೊ ಗುರುಮಾತೆ ಅಂತ ಹೇಳಿದ ಕೂಡಲೇ ಇಂಟೆಲೆಕ್ಚುವಲ್ ಡೆಪ್ತ್ ಕೂಡ ಇರಬೇಕು ಒಬ್ಬ ಪರ್ಸನಲ್ಲಿ. ಸೊ ಅದನ್ನೆಲ್ಲ ಐ ಸ್ಟಡಿಡ್ ಅ ಲಾಟ್ ಆಫ್ ಥಿಂಗ್ಸ್. ಇವಾಗ ಒಂದು ಇವತ್ತಿನ ಸೀನಿದು ಏನು ಮೆಟೀರಿಯಲ್ ಸಿಗ್ತಾ ಇತ್ತು, ಅದರಲ್ಲಿ ಒಂದು ಪಿಕ್ಚರ್ ಸಿಗ್ತಾ ಇತ್ತು ನನಗೆ. ಓಕೆ, ದಿಸ್ ಇಸ್ ದ ಸೀನ್ ಟುಡೇ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ ನಾನು ಈ ಕ್ಯಾರೆಕ್ಟರ್ಗೆ ನಾನು ಹ್ಯಾಡ್ ಟು ಪುಟ್ ಆನ್ ವೆಯ್ಟ್ ಮಾಡಿದ್ದೇನೆ. ಬಿಕಾಸ್ ಆ ಕ್ಯಾರೆಕ್ಟರ್ನ ಮ್ಯಾಚ್ ಆಗಬೇಕಿತ್ತು. ಸೊ ಭಾಷೆಯಲ್ಲಿ, ನನ್ನ ಭಾವದಲ್ಲಿ, ಮಕ್ಕಳ ಜೊತೆ, ಗುರುಕುಲದ ಮಕ್ಕಳ ಜೊತೆ ಒಂದು ಒಳ್ಳೆಯ ಒಡನಾಟ ಬೆಳೆಸ್ಕೊಂಡೆ. ಸೊ ದಟ್ ಐ ಕುಡ್ ಬಿ ದಟ್ ಕ್ಯಾರೆಕ್ಟರ್. ಸೊ ಎಸ್. ಏನೆಲ್ಲ ಅಂದರೆ ಚಾಲೆಂಜಿಂಗ್ ಸಿಚುವೇಶನ್ಗಳೇನೇನಿತ್ತು ಈ ಸಿನಿಮಾದಲ್ಲಿ ಪಾತ್ರಗಳನ್ನ ನಿರ್ವಹಣೆ ಮಾಡುವಾಗ?
ಸಿ ಒನ್ ಥಿಂಗ್ ಇಸ್ ಬೀಯಿಂಗ್ ಇನ್ ದ ಕ್ಯಾರೆಕ್ಟರ್. ನಾನು ಆಮ್ ಅ ಸ್ಟೂಡೆಂಟ್. ನಾನು ಕಲಿಯುವಿಕೆಯಲ್ಲೇ ನಾನು ತೊಡ್ಕೊಂಡಿರೋದ್ರಿಂದ ನಾನು ಆಲ್ರೆಡಿ ಇನ್ನೊಬ್ಬರಿಗೆ ಟೀಚ್ ಮಾಡುವಂಥದ್ದೊಂದು ಭಾವನೆಯನ್ನು ನನ್ನ ಒಳಗಡೆ ತಡ್ಕೊಳ್ಳುವಂಥದ್ದು ದ್ಯಾಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್. ಸೊ ಅದಕ್ಕೆ ನನಗೆ ಸುಚೇಂದ್ರ ಪ್ರಸಾದ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ. ನನಗೆ ಎಷ್ಟೆಲ್ಲ ಡೌಟ್ಸ್ ಇತ್ತು, ನಾನು ಹೇಗೆ ಆ್ಯಕ್ಟ್ ಮಾಡಬೇಕು, ಯಾವ ಭಾವನೆಯನ್ನು ಎಲ್ಲಿ ತೋರಿಸ್ಬೇಕು, ಇದನ್ನೆಲ್ಲ ತುಂಬ ಕಲ್ತ್ಕೊಂಡಿದ್ದೇನೆ ಸರಿಂದ. ಸೊ ಆ್ಯಂಡ್ ಫ್ರಮ್ ಎಂಟೈರ್ ಟೀಮ್. ಅದರ್ ದೆನ್ ದ್ಯಾಟ್ ಅಂದರೆ ಒನ್ ಮೋರ್ ಚಾಲೆಂಜಿಂಗ್ ಇಸ್ ಟು ಆ್ಯಕ್ಟ್ ವಿದೌಟ್ ಮೇಕಪ್, ಅದೆಲ್ಲ ಏನೂ ಇಲ್ಲದೆ ಒಂದು ಸಾಧಾರಣವಾದಂಥ ಒಂದು ಕಾಟನ್ ಸೀರೆ ಹಾಕಿ ಸಿಂಪಲ್ ಹೇರ್ ಸ್ಟೈಲ್, ಅದೆಲ್ಲ ನನಗೆ ಸ್ವಲ್ಪ ಚಾಲೆಂಜಿಂಗ್ ಇತ್ತು. ಬಟ್ ಕ್ವಾಲಿಟಿ ಸಿನಿಮಾ ಆಗಿರೋದ್ರಿಂದ ಇಟ್ಸ್ ವರ್ತ್ ಇಟ್ ಅಂತ ಅನ್ಸುತ್ತೆ. ಎಸ್ ಸರ್, ನೀವು ಮ್ಯೂಸಿಕ್ ಬಗ್ಗೆ ಮಾತಾಡೋದಾದರೆ ಏನು ಹೇಳ್ತೀರಾ? ಅಂದರೆ ಈ ಸ್ಲೋ ವರ್ಬು ಅಂದರೆ ಈಗ ಫಾಸ್ಟ್ ಫೇಸಿಂಗ್ ಹೋಗೋ ಜನ್ರೇಷನಲ್ಲಿ ಈ ಸ್ಲೋ ಮ್ಯೂಸಿಕ್ಕು ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಜನಕ್ಕೆ ಅಂತ? ಇದು ಸ್ಲೋ ಮ್ಯೂಸಿಕ್ ಅಲ್ಲ. ಮೊದಲನೇದಾಗಿ ಇದರಲ್ಲಿ ಇರೋ ಹಾಡುಗಳು ಕೆಲವೊಂದರಲ್ಲಂತೂ ಎಷ್ಟು ಫಾಸ್ಟಾಗಿ ಸಾಧ್ಯ ಇದೆ ನಮ್ಮ ಸಂಗೀತದಲ್ಲಿ ಅದನ್ನೆಲ್ಲ ತೋರಿಸಿದ್ದೀವಿ. ಒಂದು ಸೂತ್ರದ ಗೊಂಬೆ ಆಟಕ್ಕೆ ಒಂದು ಹಾಡು ಬರುತ್ತೆ. ಆ ಹಾಡಿನಲ್ಲಿ ಮೃದಂಗ ಇರಬಹುದು, ಜೊತೆಗಳು ಇವೆಲ್ಲ ಟಂಗ್ ಟ್ವಿಸ್ಟರ್ಸ್, ನಮ್ಗೆ ಮಾತಾಡೋಕ್ಕೆ ಕಷ್ಟ ಆಗುತ್ತೆ. ಈ ಥರದ್ದೆಲ್ಲ ಬರುತ್ತೆ ಅದರಲ್ಲಿ. ಹಾಗಾಗಿ ಸ್ಲೋ ಮ್ಯೂಸಿಕ್ ಅನ್ನೋದು ನಾನು ಒಪ್ಕೊಳ್ಳಲ್ಲ. ಮೊದಲನೇದಾಗಿ ಇದು ಬೇರೆ ಶೈಲಿ. ಹೌದು, ನಾವು ಮೈನ್ ಸ್ಟ್ರೀಮ್ ಸಿನಿಮಾ ಮಾಡ್ದಂಗೆ ಅದು ಕೂತ್ಕೊಂಡ್ರೆ ಯೋಚಿಸ್ಕೊಂಡು ಈಗಲೇ ನೀವು ಸೀನ್ ಕೊಟ್ಟರೆ ಅದನ್ನು ಹಾಡು ಸಮೇತ ಹಾಡಬಲ್ಲೆ ನಾವು. ಆದರೆ ಇದಕ್ಕೆ ಚಾಲೆಂಜ್ ಜಾಸ್ತಿ, ಯಾಕೆಂದರೆ ಇದಕ್ಕೆ ಇದೇ ತರಹದ ಸಂಗೀತ ಬೇಕು ಅಂತ ಅದರ ಸೂಕ್ಷ್ಮತೆಗಳನ್ನು ತಿಳ್ಕೊಂಡವ್ರು ಇರ್ತಾರೆ, ವಿದ್ವಾಂಸರು ಇರ್ತಾರೆ. ಸುಚೇಂದ್ರ ಪ್ರಸಾದ್ ಮಹೋದಯರು ಇರ್ಬೋದು, ಪ್ರೊಫೆಸರ್ ಲೀಲಾ ಅವರು ಇರ್ಬೋದು. ಅವರಿಗೆಲ್ಲ ಇದರ ನಿಜವಾದ ಅದರ ಒಳ ಅರ್ಥಗಳು, ಒಳ ಸೂಕ್ಷ್ಮಗಳೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಅವ್ರು ಇದೇ ಬೇಕು ಅಂತ ಅವರು ಕೇಳ್ತಾರೆ, ಅದನ್ನು ಒದಗಿಸಿದ್ದೀನಿ. ನಿಮಗೆಲ್ಲ ಏನೆಲ್ಲ ಚಾಲೆಂಜಸ್ ಆಯಿತು? ಯಾಕಂದರೆ ಸುಚೇಂದ್ರ ಪ್ರಸಾದ್ ಸರ್ನ ಒಪ್ಸೋದು ಭಾಳ ಕಷ್ಟ ಮ್ಯೂಸಿಕಲ್ಲಿ, ಅಂದರೆ ಯಾವುದೇ ಇದ್ರಲ್ಲಾದ್ರೂ. ಸೊ ನಿಮಗೆಲ್ಲ ಏನೇನು ಚಾಲೆಂಜಸ್ ಆಯಿತು? ಅವರು ಏನಂದರೆ ಒಂದು ಮ್ಯೂಚುವಲ್ ಟ್ರಸ್ಟ್ ಅಂತ ಹೇಳ್ತಾರಲ್ಲ, ಹಾಗೆ ಅವ್ರ ಮೇಲೆ ನನಗಿರೋ ಒಂದು ಗೌರವ ಮತ್ತು ನಂಬಿಕೆ, ಅವ್ರಿಗೆ ನನ್ನ ಕೆಲಸದ ಮೇಲಿರೋ ನಂಬಿಕೆ. ಹಾಗಾಗಿ ಅವ್ರನ್ನ ತೃಪ್ತಿಪಡಿಸೋಕ್ಕೆ ಅಂತೇನು ಕಷ್ಟಪಡಲಿಲ್ಲ ನಾನು. ಅವರು ಇದು ಇಷ್ಟ ಇಲ್ಲ ಅಂದರೆ ನನಗೆ ಬೇರೆ ಇನ್ನೇನೋ ಬೇಕು ಅಂತ ಹೇಳಿದ್ರೆ ನಾನು ಕೊಟ್ಬಿಡೋವೆ, ಅವ್ರು ಸಂತೋಷ ಪಡೋರು. ಹಾಗೆ ಯಾಕೆಂದ್ರೆ ಅವರೆಲ್ಲ ಪರ್ಫೆಕ್ಷನಿಸ್ಟ್. ಅವರು ಸರಿ, ಈಗ ಪ್ರೊಫೆಸರ್ ಲೀಲಾ ಅವರು ಸರಿ, ನಾನು ಅದನ್ನು ತಮಾಷೆಗೆ ಹೇಳ್ತಿರ್ತೀನಿ. ಪ್ರೊಫೆಸರ್ ಲೀಲಾ ಅವರು ಅಷ್ಟೇ, ನನಗೆ ಈ ಇನ್ಸ್ಟ್ರೂಮೆಂಟ್ ಬೇಕಂದ್ರೆ ಇದೇ ಬೇಕು ಅಂತ ಅವ್ರು ಹೇಳೋರು. ಯಾಕೆಂದರೆ ಅವ್ರಿಗೊಂದೇನೋ ಒಂದು ಭಾವನೆ ಇರುತ್ತೆ, ಅದನ್ನು ನೋಡಿದಾಗ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಅವಾಗ ಅದನ್ನು ನಾನು ಕೊಟ್ಟಿದ್ದೀನಿ. ಹಾಗಾಗಿ ಚಾಲೆಂಜ್ ಅಂತೇನು ಆಗಲಿಲ್ಲ ನನಗೆ. ಸರ್, ನೀವು ಈ ಸಿನಿಮಾದಲ್ಲಿ ಏನೋ ಪಾತ್ರ ನಿರ್ವಹಣೆ ಮಾಡಿದ್ದೀರಾ? ನಾನೊಂದು ಈಗ ಒಬ್ಬ ಏನು ಕರಿಬೇಕು, ಹುಚ್ಚು ಪ್ರೊಫೆಸರ್ಸ್ ಇರ್ತಾರಲ್ಲ, ಆ ಥರದ ಒಂದು ಪಾತ್ರ. ಒಂದು ಕಾಮಿಡಿಯನ್ ಆಗೇ ಬರ್ತೀನಿ ನಾನು. ಕಾಮಿಡಿ ಅಂದರೆ ಒಂದು ಪ್ಯಾರಲಲ್ ಟ್ರ್ಯಾಕ್, ಅದರ ಪಾಡಿಗೆ ಅದು ಚಿತ್ರಕ್ಕೆ ಸಂಬಂಧ ಇಲ್ದಿರೋ ಹಾಗೆ ಅಸಂಬದ್ಧವಾದಂತಹ ಕಾಮಿಡಿ ಅಲ್ಲ. ಅವನೊಬ್ಬ ಜ್ಞಾನಿ, ಇದ್ರ ಬಗ್ಗೆ ಬಹಳಷ್ಟು ತಿಳ್ಕೊಂಡಿರ್ತಾನೆ. ಹಾಗಾಗಿ ನೀವು ನೋಡಿರ್ತೀರ, ತುಂಬಾ ಓದೋರು ಆ ಥರದ ಹುಚ್ಚ ಇವನು. ಅವನು ವಿಚಾರ ಕೇಳಿದ್ರೆ ಮಾತ್ರ ಅವನ ನಿಜವಾದ ಸಹಜವಾದ ಒಂದು ಸ್ಥಿತಿ ಹೊರಗಡೆ ಬರ್ತಿರುತ್ತೆ. ಅದಿಲ್ಲ ಅಂದ್ರೆ ಅದೇನೋ ಮ್ಯಾನೇಜರ್ ಕೆಮ್ಕೊಂಡು ಗೂಗಲ್ ಪೇಷಂಟ್ ಥರ ಓಡಾಡ್ತಾ ಇರ್ತಾನೆ. ಆದರೆ ಅವನನ್ನ ಕಮಲದ ಬಗ್ಗೆ ಏನಾದ್ರು ಪ್ರಶ್ನೆ ಕೇಳಿಬಿಟ್ರೆ ಅವನಿಗೆ ಎಲ್ಲಿಲ್ಲದೆ ಇರೋ ಒಂದು ಉತ್ಸಾಹ ಬಂದ್ಬಿಡುತ್ತೆ. ಅವನದನ್ನೆಲ್ಲ ಎಲ್ಲೆಲ್ಲಿ ಯಾವ ಸಂಸ್ಕೃತಿಯಲ್ಲಿ ಹೇಗೆ ಉಪಯೋಗಿಸ್ಕೊಂಡಿದ್ದಾರೆ ಕಮಲವನ್ನು, ಈಜಿಪ್ಟಲ್ಲಿ ಮಮ್ಮಿಯಲ್ಲಿ ಹೇಗೆ ಉಪಯೋಗಿಸಿದ್ರು, ಚೈನಾಲ್ಲಿ ಹೇಗಿತ್ತು, ಬೌದ್ಧ ಧರ್ಮದಲ್ಲಿ, ಜೈನ ಧರ್ಮದಲ್ಲಿ ಹೇಗಿತ್ತು ಅಂತ ಹೀಗೆ ಅದ್ರ ಬಗ್ಗೆ ಮಾತಾಡ್ಕೊಂಡು ಪುಂಖಾನುಪುಂಖವಾಗಿ ಹಾಗೆ ಹೋಗ್ತಾ ಇರುತ್ತೆ. ಒಂದು ಸರಸ್ ಥರ ಹರಿತಾ ಇರುತ್ತೆ ಅವನ ವಾಗ್ವೈಖರಿ. ಓಕೆ, ಅಂದರೆ ನಿಮ್ಮ ಪಾತ್ರ ಇದಾಗಿರೋದ್ರಿಂದ ನಿಮ್ಮ ಅಪೋಸಿಟ್ ಇರುವಂಥವ್ರ ರಿಯಾಕ್ಷನ್ಗಳು ಹೇಗಿರುತ್ತೆ ಅಂತ? ಅವರು ಇವರು ಪರಿಪೂರ್ಣ ಅವರು, ನೀವು ಇವರಿಗೆ ಗುರುಗಳು? ಅವ್ರಿಗೆ ನಾನು ಗುರು, ಅವರು ಎಲ್ಲ ಮಕ್ಕಳಿಗೆ ಗುರುಗಳು. ಅವ್ರಿಗೆ ಏನಾದ್ರು ಡೌಟ್ ಬಂದರೆ ನನ್ನ ಹತ್ರ ಬರ್ತಿರ್ತಾರೆ. ನಾನು ಆ ಥರ ಗುರು ಅಂತ ಕರಿಬೋದು. ಅಲ್ಲ, ನಾನೊಂದು ಹೇಳ್ತೀನಿ. ನಾನು ಶೂಟಿಂಗ್ ಎಲ್ಲ ನೋಡಿದ್ನಲ್ಲ, ಇವ್ರು ನಗು ಬಂದ್ರು ನಗು ಹಾಗಿಲ್ಲ, ಆ ಥರ ಒಂದು ಸ್ಥಿತಿ. ಅವ್ರು ಆಡ್ತಾ ಇದ್ದಿದ್ದು ಆಟಗಳನ್ನ ಇವ್ರು ಹೇಳ್ತಾ ಇದ್ದಿದ್ದು, ನಗು ಬಂದ್ರು ನಗೋಕ್ಕಾಗ್ತಿಲ್ಲ, ಆ ಥರ ನಗು ಬಿಗಿ ಹಿಡ್ಕೊಂಡಿದ್ರು. ಸರ್, ಈಗಿರೋ ಸಿಚುವೇಶನ್ ಅಂದ್ರೆ ಕಾಂತಾರ ರೇಂಜಿಗೆ ಸಿನಿಮಾ ಬಂದ್ರೆ ಅದು ಮೌತ್ ಪಬ್ಲಿಸಿಟಿ ಆದ್ರೆ ಬರ್ತಿದ್ದಾರೆ ಸಿನಿಮಾಗೆ. ಸೊ ಈಗ ನಿಮ್ದು ಪ್ಲಾನ್ ಏನಿದೆ ಸರ್ ಜನರನ್ನ ತೇರ್ಸ್ಕೊಳ್ಳೋದಕ್ಕೆ? ಭಾವವಿದ್ದ ಹಾಗೆ ಬದುಕು ಅನ್ನೋ ಹಾಗೆ ಯಾರ್ಯಾರು ಯಾವ್ಯಾವುದನ್ನು ಎಷ್ಟು ವಿಜೃಂಭಿಸಿ, ಎಷ್ಟು ವೈಭವೀಕರಿಸಿ ಹೇಗೆ ಹೇಳಬೇಕು ಅನ್ನೋದು ಅವರವರ ತೀರ್ಮಾನ.
ಯಾವ್ದಾದ್ರು ಸರಿಗಟ್ತೇವೆ ಅಥವಾ ಅದರಂತೆಯೇ ಜಾಡ್ ಹಿಡಿದು ಮಾಡ್ತೇವೆ ಅನ್ನೋದು ಅನುಕರಣೆ ಮಾತ್ರ ಆಗುತ್ತೆ. ಅನುಕರಣೆ ಒಂದು ಮಿತಿ ಅಂತ ಕರಿತೇವೆ ನಾವು. ಹಾಗಾಗಿ ಮಿತಿಯಲ್ಲಿ ಏನಾದ್ರು ಮಾಡೋದ್ರ ಬದಲು, ಸೀಮಿತ ಚೌಕಟ್ಟಿನಲ್ಲಿ ಮಾಡೋದ್ರ ಬದಲಿಗೆ ಅವರವರ ಬೌದ್ಧಿಕ ವಿಸ್ತಾರ ಏನಿದೆ, ಬೌದ್ಧಿಕ ಉನ್ನತಿ ಏನಿದೆ, ಅದಕ್ಕೆ ಅನುಗುಣವಾಗಿ ಮಾಡ್ತಾ ಹೋಗ್ತಾರೆ. ಇನ್ನು ಕೆಲವರು ಪಾಪ ಮಾರುಕಟ್ಟೆ ದೃಷ್ಟಿಯಿಂದ ಅಥವಾ ಜನರನ್ನು ಸೆಳೆಯೋದಕ್ಕಾಗಿ ಮಾಡುವಂಥ ಅನೇಕ ತಂತ್ರಗಾರಿಕೆ ಇರುತ್ತೆ. ನಮ್ಮಲ್ಲಿ ಮಂತ್ರ ಜಾಸ್ತಿ ಇದೆ, ನಾವು ತಂತ್ರ ಅಂತ ಮಾಡೋಕೆ ಹೋಗಲೇ ಇಲ್ಲ. ನಮ್ಗೆ ಸೆಳಿಬೇಕು, ಅವ್ರನ್ನ ನಾವು ಯಶ ಗಳಿಸಬೇಕು, ಕೀರ್ತಿ ಬೇಕು, ಖ್ಯಾತಿ ಬೇಕು, ಅಥವಾ ದ್ರವ್ಯಾರ್ಜನೆ ಆಗಬೇಕು ಅಂತ ಯೋಚನೆ ಮಾಡಿದ ಚಿತ್ರ ಅಲ್ಲ ಇದು. ಇದನ್ನ ಜ್ಞಾನಾರ್ಜನೆಗೆ ಜೊತೆಗೆ ಇದರಲ್ಲಿ ಹಾಗಾದ್ರೆ ಕೇವಲ ನೀತಿ ಬೋಧೆ ಅಷ್ಟೇ ಇದೆಯೇ? ಇಲ್ಲ, ಅದರ ಆಚೆಗೆ ಅನೇಕ ರಂಜನೀಯ ಅಂಶಗಳಿವೆ ಅದರಲ್ಲಿ ನಮ್ಮ ನೆಲದ ಸೊಗಡಾಗಿರುವಂತಹ ಜಾನಪದವಾಗಿರ್ಬೋದು, ಅಥವಾ ಶಾಸ್ತ್ರೀಯತೆ ಇರ್ಬೋದು, ಅಥವಾ ಭಾರತೀಯತೆ ಇರ್ಬೋದು, ಪಾರಂಪರಿಕತೆ ಇರ್ಬೋದು, ಇವೆಲ್ಲದರ ಇಣುಕು ನಿಮಗೆ ಮುಂದೆ ಸಿಗುತ್ತೆ. ಇಣುಕು ಏನು ವಿಸ್ತಾರವೇ ಸಿಕ್ಬಿಡುತ್ತೆ ನಿಮಗೆ. ಇನ್ನೂ ಅನೇಕ ಸಂಗತಿಗಳು ಹೇಳೋಕೆ ಇದೆಯಲ್ಲ, 2 ಗಂಟೆಗೆ ಮುಗಿದು ಹೋಗ್ಬಿಡುತ್ತಲ್ಲ ಅಂತ ಯಾರಾದ್ರೂ ಒಬ್ಬ ಪ್ರೇಕ್ಷಕ ಹೊರಗೆ ಬರಬೇಕಾದ್ರೆ ಹೌದು ಇದೊಂದು ಭಾಗ ಇತ್ತಲ್ಲ, ಇದನ್ನ ಹಾಗೆ ಗುರುತಿಸ್ಕೊಳ್ಳೋಕೆ ಅನುಕೂಲವಾಗುವಂಥ ಸಂಗತಿಗಳನ್ನೆಲ್ಲ ಪದ್ಮಗಂಧಿಯಲ್ಲಿ ಇಟ್ಕೊಂಡಿದ್ದೇವೆ. ಅವಾರ್ಡ್ಸ್ಗೆ ಏನಾದ್ರು ಟ್ರೈ ಮಾಡಿದ್ದೀರಾ ಸಿನಿಮಾ? ನಾನು ಹೇಳಿದೆ, ಪ್ರಶಸ್ತಿಗಳೆಲ್ಲ ತಕ್ಕ ಶಾಸ್ತಿ ಅಂತ ಅನ್ನೋ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಈಗ ತಕ್ಕ ಶಾಸ್ತಿಯನ್ನು ಆಗಬೇಕು ಅಂದ್ರೆ ಪ್ರಶಸ್ತಿಗಾಗಿ ಅದನ್ನು ಕೊಂಡುಕೊಳ್ಳೋದು, ಅಂದ್ರೆ ಪ್ರಶಸ್ತಿ ಪುರಸ್ಕೃತರು, ಪ್ರಶಸ್ತಿ ವಿಜೇತರು, ಹೀಗೆಲ್ಲ ತುಂಬಾ ಬೇಕಾದಷ್ಟು ಭೇದಗಳಿವೆ. ಪುರಸ್ಕೃತರು ಬೇರೆ, ವಿಜೇತರು ಬೇರೆ ಇರ್ತಾರೆ. ಆ ಥರದ ಜಯಕ್ಕಾಗಿ ಪ್ರಶಸ್ತಿ ಪುರಸ್ಕಾರ ಅಥವಾ ವಿಜೇತಕ್ಕೋಸ್ಕರ ಆಗಬೇಕು ಅಂತ ಮಾಡಿದ ಚಿತ್ರವೇ ಅಲ್ಲ ಇದು. ನಾವು ಏನಾದ್ರು ಜಯಿಸಬೇಕು ಅಂತ ಮಾಡಿದ್ದಲ್ಲ, ಜಯಿಸಬೇಕು ಅಂತ, ನಮ್ಮ ಪ್ರೇಕ್ಷಕರ ಮನಸ್ಸನ್ನು ಜಯಿಸಬೇಕು ಅಂತಂದ್ರೆ ಅದಕ್ಕಿಂತ ಮಿಗಿಲಾದಂತಹ ಪ್ರಶಸ್ತಿ ನಮ್ಗೆ ಬೇಕು ಅಂತ ನಮ್ಗೆ ಯಾವತ್ತೂ ಅನಿಸಿಲ್ಲ. ಇದ್ರ ಮುಖಾಂತರ ಯಾರಾದ್ರೂ ಅಕಸ್ಮಾತ್ ನಾವು ಕೇಳದೇ ಕೊಟ್ಬಿಟ್ರೆ ತಗೊಳ್ಳಲ್ಲ ಅಂತಾನೂ ಹೇಳಲ್ಲ. ಯಾವ ತರ ಆಡಿಯನ್ಸ್ಗೆ ಟಾರ್ಗೆಟ್ ಮಾಡಿದ್ದೀವಿ? ಎಲ್ಲರಿಗೂ. ಇದು ಕೇವಲ ಒಂದೇ ಬಗೆಯ ಕೇವಲ ವೈದುಷ್ಯ ಇರುವಂತಹ ವಿದ್ವಾಂಸರಿಗೆ ಮಾತ್ರವೇ ಸೀಮಿತ ಅದೇನಿಲ್ಲ. ಆಬಾಲ ವೃದ್ಧರು ಅಂತ ಹೇಳಿದ್ರು ನಾವು. ಆಬಾಲ ವೃದ್ಧರಾದಿಯಾಗಿ ಎಲ್ಲರಿಗೂ ಇದರಲ್ಲಿ ಅವರವರಿಗೆ ಬೇಕಾದಂತಷ್ಟು ಸರಕು ಇಲ್ಲಿ ಖಂಡಿತವಾಗಿಯೂ ಇದೆ. ಅಂದ್ರೆ ಹುಡುಗರಿಗೆ ಇದರಲ್ಲಿ ಪರಿಚಯ ಹೀಗುಂಟಾ, ನಮ್ಮ ದೇಶದ ಇದು ಅಂತ ಅವ್ರಿಗೆ ಅನ್ಸಿದ್ರೆ, ನುಡುಬೆಸ್ತರು ನಮ್ಮ ತಂದೆ ತಾಂದ್ರು ಹೇಳ್ತಾ ಇದ್ರು, ಹೌದು ಇದು ಹಾಗಾದ್ರೆ ಇದು ನನಗೆ ಪುಷ್ಟೀಕರಣ ಅಂತ ಅನಿಸ್ಬೋದು. ವೃದ್ಧರಿಗಂತೂ ಅಯ್ಯೋ ಇದನ್ನು ಮರೆತೇ ಬಿಟ್ವಲ್ಲ ನಾವು, ನಮ್ಮ ಜೀವಿತದ ಕೊನೆ ಗಳಿಗೆಯಲ್ಲಿ, ಕೊನೆ ಅವಧಿಯಲ್ಲಿ ನಾವಿದ್ದೇವೆ, ಈಗಲಾದ್ರೂ ನಮ್ಗೆ ನೋಡೋ ಸಿಗ್ತಲ್ಲ ಸಮಾಧಾನ ಪಟ್ಕೊಳ್ಳುವಂತಹ ಪರಿಸ್ಥಿತಿ ಪದ್ಮಗಂಧಿಯಲ್ಲಿ ಅಂತ ಎಲ್ಲರಿಗೂ, ಸಾಮಾನ್ಯರಿಗೂ ಮತ್ತು ಶ್ರೀಸಾಮಾನ್ಯರಿಗೂ ಮತ್ತು ಅಸಾಮಾನ್ಯರಿಗೂ ಸಹ ಏಕಕಾಲಕ್ಕೆ ಕೂತ್ಕೊಂಡು ಅವರನ್ನು ರಂಜಿಸುವ ಮತ್ತು ಅವರನ್ನ ಬೌದ್ಧಿಕ ಅವರ ಅಗತ್ಯಗಳೇನಿವೆ ಅವೆಲ್ಲದಕ್ಕೂ ಇದು ಇಂಬು ನೀಡುವಂಥ, ಅದಕ್ಕೆ ಸರಕು ಆಹಾರ ಒದಗಿಸುವಂಥ ಅಡಕ ಪದ್ಮಗಂಧಿಯದ್ದು. ಸೊ ಈ ಹಿಂದೆ ಒಂದು ಇದರಲ್ಲಿ ಸಾಧು ಕೋಕಿಲ ಅವರು ಹೇಳ್ತಾರೆ, ಕನ್ನಡ ಚಿತ್ರರಂಗ ಅನ್ನೋದು ಸ್ವಲ್ಪ ದಿನ ಮಟ್ಟಿಗೆ ಮಾತ್ರ ಇರುತ್ತೆ, ಆಮೇಲೆ ಡಿಗ್ರೀಸ್ ಆಗ್ತಾ ಹೋಗುತ್ತೆ ಅಂತ. ಸೊ ಅದನ್ನ ನೀವು ಇದು ಮಾಡೋದಾದ್ರೆ ಏನು ಹೇಳ್ತೀರಾ? ಯಾರ ಹೇಳಿಕೆಯನ್ನು ವ್ಯಷ್ಟಿ ಪ್ರಜ್ಞೆಯಲ್ಲೇ ನೋಡಬೇಕು ನಾವು. ಸಮಷ್ಟಿದೇ ಬೇರೆ ಇರುತ್ತೆ. ಯಾಕಂದ್ರೆ ನಾವು ಯಾವಾಗಲೂ ಹೇಳುವಂಥದ್ದು ನೋಟಕರೇ ಮಾಟಕರು ಅಂತ. ತೀರ್ಮಾನ ನೋಡಬೇಕೇ ಬೇಡವೇ ಅನ್ನೋದು ಮಾಡೋದೆಲ್ಲ ಸಹೃದಯ ಪ್ರೇಕ್ಷಕರು. ನಾವು ಹೇಳೋದ್ರಿಂದ ನಾವು ಹತಾಶರಾಗಿರ್ಬೋದು, ನಾವು ಭ್ರಮನಿರಸರಾಗಿರ್ಬೋದು, ಅಥವಾ ನಮಗೆ ಬೇಸರ ಆಗಿರ್ಬೋದು ಯಾವುದೋ ಒಂದು ಕಾರಣಕ್ಕಾಗಿ, ಅದು ಅಂತಿಮವಾದಂತಹ ಸಾರ್ವಕಾಲಿಕ ಸತ್ಯಗಳನ್ನು ಯಾರು ನಾವು ಹೇಳ್ತಾ ಇರೋದಿಲ್ಲ. ಆಯಾ ಸಾಂದರ್ಭಿಕವಾದ ಹೇಳಿಕೆಗಳನ್ನ ನಾವು ದೊಡ್ಡದಾಗಿ ಮಾಡೋಕ್ಕೂ ಅವಕಾಶವಿರೋದಿಲ್ಲ. ಅಂತಿಮವಾಗಿ ಎಲ್ಲಿವರೆಗೂ ಪ್ರೇಕ್ಷಕ ನಾನು ದೃಶ್ಯ ಮಾಧ್ಯಮದಲ್ಲಿ ಯಾವುದೇ ಕಾರಣಕ್ಕೂ ತೊಡಗಿಕೊಳ್ಳೋದಿಲ್ಲ, ಯಾವ ರೀತಿಯಲ್ಲೂ ತೊಡಗಿಕೊಳ್ಳದೆ ಹೇಳುವವರೆಗೆ ನಮ್ಮೆಲ್ಲರ ಯಾರೇ ಹೇಳಿದ್ರು ಸಹ ನಮ್ಮೆಲ್ಲರ ಹೇಳಿಕೆಯು ಗಮನವಾಗಿಬಿಡುತ್ತೆ. ಅಂದರೆ ನೀವು ಯಾವ ಥರ ನೋಡ್ತಾ ಇದ್ದೀರಾ ಸರ್ ಈಗಿನ ಚಿತ್ರರಂಗದ ಪರಿಸ್ಥಿತಿನ? ಅಂದರೆ ಎಲ್ಲೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಸಿನಿಮಾ ಗೆಲ್ಲುತ್ತೆ, ಇಲ್ಲ ಚೆನ್ನಾಗಿ ಮಾಡಿರುವಂಥ ಸಿನಿಮಾಗಳನ್ನು ಸೋತಿರುವಂಥ ಉದಾಹರಣೆಗಳಿದೆ. ಸೊ ನೀವು ಹೇಗೆ ನೋಡ್ತಾ ಇದ್ದೀರಾ ಅಂತ? ಪದ್ಮಗಂಧಿ ಈ ವಿಚಾರಕ್ಕೆ ಬಹಳ ಒಳ್ಳೆಯ ಸಂವಾದಿಯಾಗಿ ದಕ್ಕಬಲ್ಲದು. ಪದ್ಮಗಂಧಿಯನ್ನ ಪ್ರೇಕ್ಷಕ ವರ್ಗ ನಿಜವಾದ ಅರ್ಥದಲ್ಲಿ ನಾನಿದನ್ನು ನೋಡದೆ ಹೋದ್ರೆ ಏನಾದ್ರು ಕಳ್ಕೊಂಡೇನು ಅನ್ನೋ ಅರ್ಥದಲ್ಲಿ ಧಾವಿಸಿ ಬಂದು ನೋಡ್ತಾರೆ ಅನ್ನೋ ಭರವಸೆ ನಮ್ಮೆಲ್ಲರೂ ಇಡೀ ತಂಡದ್ದು. ಅದಲ್ಲದೆ ಯಾರು ಶುದ್ಧ ಮನಸ್ಕರಾಗಿ, ನಮ್ಮಲ್ಲಿ ಸಿದ್ಧಹಸ್ತರು ಇರ್ತಾರೆ, ಶುದ್ಧಹಸ್ತರು ಇರ್ತಾರೆ. ಸಿದ್ಧಹಸ್ತರು ಅವರು ಮಾರುಕಟ್ಟೆಯನ್ನೇ ಗಮನಿಸಿಕೊಂಡು ಏನಾದ್ರು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಶುದ್ಧಹಸ್ತರು ಪಾಪ ಅವರು ಸಿದ್ಧಹಸ್ತರು ಆಗಿರ್ತಾರೆ. ನಾವು ಯಾವಾಗಲೂ ಯೋಚನೆ ಮಾಡೋದೇನಂದ್ರೆ ಸಿದ್ಧಿಗಳಿಂದ ಪಡ್ಕೊಂಡು ಅವರು ಪ್ರಸಿದ್ಧಿಗಾಗಿ ಹಾತೊರೆಯೋಲ್ಲ ಅಂತ. ಯಾರು ಸಿದ್ಧರಿದ್ದಾರೆ ಅವರು ಪ್ರಸಿದ್ಧರಾಗೋಕ್ಕೂ ಬಯಸೋಲ್ಲ. ಆ ಥರದ ಶುದ್ಧಹಸ್ತದಿಂದ, ಸಮಚಿತ್ತದಿಂದ, ಸಮಭಾವದಿಂದ, ಸಮದೃಷ್ಟಿಯಿಂದ ಸುಮನಸ್ಕರಾಗಿ ಮಾಡಿದಂಥ ತಂಡ ಇದು ಪದ್ಮಗಂಧಿ ಚಿತ್ರ. ಸುಮನಸ್ಕರಾಗಿ ಮಾಡಿದಂಥ ಚಿತ್ರ ಆಗಿರೋದ್ರಿಂದ ನಾವೆಲ್ಲ ಆಶಾವಾದಿಗಳು. ನಾವೆಂದು ನಿರಾಶೆಯಿಂದ, ಹತಾಶೆಯಿಂದ ಇದು ಆಗ್ಲೇ ಇನ್ನೇನು ಮುಗಿದೇ ಹೋಯ್ತು, ಜಗತ್ತೇ ಮುಗಿದೋಯ್ತು ಅಂತಂದ್ರೆ ಇವತ್ತಿನ ರಾತ್ರಿ ಇಂದಿನ ಈ ಕ್ಷಣವನ್ನು ಕಳ್ಕೊಂಡ ಹಾಗೆ ನಾವು. ಆ ಕಾರಣಕ್ಕೆ ಜಗತ್ತು ತುಂಬಾ ವಿಶಾಲವಿದೆ, ವಿಸ್ತಾರವಿದೆ. ಎಷ್ಟೋ ಲಕ್ಷ ವರ್ಷಗಳಿಂದ ಇದು ನಡ್ಕೊಂಡು ಬಂದಿದೆ ಅಂತ ಹೇಳಿ ಮುಂದಿನ ಲಕ್ಷ ವರ್ಷಗಳು ನಡೆಯುತ್ತೆ ಅನ್ನೋ ಭರವಸೆ, ಆ ಆಶಾವಾದದಿಂದ ನಾವು ಬದುಕ್ತೇವೆ. ಅದರಿಂದ ಚಿತ್ರರಂಗವು ಹಾಗೆ ಸುಲಭವಾಗಿ ಕಣ್ಮರೆ ಆಗುವಂಥದ್ದಲ್ವಲ್ಲ. ಚಿತ್ರರಂಗ ಅಂತಂದ್ರೆ ಒಂದು ದೃಶ್ಯ ಮಾಧ್ಯಮದ ಅನೇಕ ಒಂದು ಸಣ್ಣ ವಿಭಾಗ ಅಷ್ಟೇ. ಈಗ ನೀವು ಬೆರಳು ತುದಿಯಲ್ಲಿ ಏನು ಜಗತ್ತೇ ಸಿಕ್ಕಿದೆ ಅಂತ ಹೇಳ್ತಿದ್ದೀರಿ ನೀವು, ಅದೆಲ್ಲೂ ದೃಶ್ಯ ಮಾಧ್ಯಮ ವಿಭಾಗವೇ ಅದೇ. ಸರ್ ಕ್ವಶನ್, ಈಗ ಎಲ್ಲರೂ OTT ಕಡೆ ಒಲವು ತೋರಿಸ್ತಿದ್ದಾರೆ.
ಸೊ ನಿಮ್ದೇನಾದ್ರು OTT ಏನಾದ್ರು ಬಿಸ್ನೆಸ್ ಏನಾದ್ರು ಆಗಿದೆಯಾ, ಇಲ್ಲ ಥಿಯೇಟ್ರಲ್ಲೇ ಜನರನ್ನ ಹಿಡಿದಿಟ್ಕೋತೀರಾ? ನಮಗೆ ವೇದಿಕೆ ಬಹಳ ಮುಖ್ಯ ಅಂತ ಅನ್ನೋದಿಲ್ಲ. ನಾವು ಮನೆಯಲ್ಲಿ ಬಂದು ಅಕಸ್ಮಾತ್ ನೋಡ್ತೀವಿ ಅಂತ ಒಂದು 25 ಜನರು ಹಾಗೆಲ್ಲ ಆಗಿದ್ದು ಇದೆ. ಒಂದಿಷ್ಟು ವಿದ್ವಾಂಸರು ನಿಮ್ಮನ್ನ ನಾವು ಬೇಗ ನೋಡಬೇಕು, ನಿಮ್ಮಲ್ಲಿ ಅದು ನಿಮ್ಮ ಬಿಡುಗಡೆ ಆಗುವವರೆಗೂ ಕಾಯೋಕೆ ನನಗೆ ಆಗ್ತಿಲ್ಲ, ತವಕ ಹೆಚ್ಚಾಗ್ತಿದೆ ಅಂತ ಹೇಳಿದಾಗ ಆ 25 ಜನರನ್ನ ಕರೆತಂದು ನಮ್ಮ ಕಚೇರಿಯಲ್ಲಿ, ನಮ್ಮ ಕಾರ್ಯಾಲಯದಲ್ಲೇ ಕೂಡಿಸಿ ಅವರಿಗೆ ತೋರಿಸಿದ್ದು ಇದೆ. ಈ ರೀತಿಯೆಲ್ಲ ಇರೋದ್ರಿಂದ ಸಹಜವಾಗಿ ಯಾವ ವೇದಿಕೆ ಆದರೂ ನಮಗೇನು ಅಪಥ್ಯವಲ್ಲ. ನಾವೆಲ್ಲ ವೇದಿಕೆಗಳನ್ನು ನೀವು ನೋಡುವ ಎಲ್ಲಿವರೆಗೂ ನೋಡುವವರಿದ್ದಾರೆ ಅಲ್ಲಿವರೆಗೂ ಈ ಬಗೆಯ ಚಿತ್ರಗಳನ್ನು ಮಾಡುವವರು ಇರ್ತಾರೆ. ಅಂದ್ರೆ OTT ಏನಾದ್ರು ಆಗಿದೆಯಾ ಸರ್ ಬಿಸ್ನೆಸ್ ಏನಾದ್ರು? ಚಿತ್ರ ಮೊದಲು ಬಿಡುಗಡೆ ಆಗಿ ಆನಂತರವೇ ಅದರ ಬಗ್ಗೆ ಮಾತು ಮಂಥನ ಅನ್ನೋದು ನಮ್ಗೆ ಗೊತ್ತೇ ಇದೆ. ಹಾಗಾಗಿ ಆ ಥರದ್ದು ಏನು ಮಾಡಬೇಕಾದ್ರೂ ಆ ಥರದ್ದು ಯಾವುದನ್ನು ನಾವು ಹೀಗಳಿಯೋದಿಲ್ಲ. ಅದೆಲ್ಲಿ ಯಾಕೆ ಹಾಕಬೇಕು ಅಂತ ಯಾವ ಬಗೆಯ ವಿಭಾಗೀಕರಣ ಇಲ್ಲ. ಯಾವ ವೇದಿಕೆಯಾದರೂ ನಮ್ಗೆ ಉದ್ದೇಶ ಏನಂದ್ರೆ ಪ್ರದರ್ಶನದಲ್ಲಿ ನಿಜವಾಗಿರೋದು ದರ್ಶನ, ಜನರನ್ನ ತಲುಪಬೇಕು, ಅದು ಮುಖ್ಯ. ಯಾವುದಾದ್ರೂ ವೇದಿಕೆ ಪರವಾಗಿಲ್ಲ. ಸರ್, ಪದ್ಮಗಂಧಿಯಲ್ಲಿ ಸಾಕಷ್ಟು ಕೋಇನ್ಸಿಡೆನ್ಸ್ ವಿಷಯಗಳು ನೀವು ಹೇಳಿದ್ರಿ ಸಾಕಷ್ಟು ಪ್ರೆಸ್ ಮೀಟಲ್ಲಿ, ಲೈಕ್ ಹೀರೋಯಿನ್ ಹುಡುಗಿಯ ಹೆಸರು ಕೂಡ ಪದ್ಮ ಅಂತದ, ಆ ಥರದ ವಿಷಯಗಳು ಎಷ್ಟಿದೆ ಸರ್ ಈ ಸಿನಿಮಾ? ಪದ್ಮಗಂಧಿ ಕುರಿತಾಗಿ ಅಹೋರಾತ್ರಿ ಮಾತಾಡೋಷ್ಟು ಸಂಗತಿಗಳು ನಮಗಿವೆ. ಅದು ಎಷ್ಟು ರಂಜನೆ. ಈ ಮಾತು ಇದೆಲ್ಲ ನಮ್ಮ 4 ಜನರ ಸುಮ್ಮನೆ ನೀವು ಹಾಗೆ ನೀವು ಪ್ರಶ್ನೆಗಳನ್ನು ಕೇಳಿದ್ರೆ ನಿಮ್ಮಷ್ಟಕ್ಕೆ ನೀವು ಮಾತಾಡ್ಕೊಳ್ಳಿ ಅಂತ ಹೇಳಿದ್ರೆ, ನಾವು ಮಾತಾಡೋದು ಎಷ್ಟಿದೆ ಅಂತ ಹೇಳಿದ್ರೆ ಇಡೀ ರಾತ್ರಿ ತೀರುವಷ್ಟು, ರಾತ್ರಿ ಇರುಳುಗಳದು ಬೆಳಗಾಗುವಷ್ಟರೊಳಗೂ ನಮ್ಗೆ ಇನ್ನೂ ಅಷ್ಟು ಸಂಗತಿಗಳು ಇವೆ. ಯಾಕೆಂದ್ರೆ ಸಾಮಾನ್ಯವಾಗಿ ಎಲ್ಲ ಚಿತ್ರಕರ್ಮಿಗಳಿಗೂ ಅದನ್ನ ಈ ಮಾತಿದ್ದೇ ಇರುತ್ತೆ. ಆದ್ರೆ ಇಲ್ಲಿನ ವಿಶೇಷ ಏನು ಅಂತ ಹೇಳಿದ್ರೆ, ಇದು ನಮ್ಮನ್ನ ಒಂದು ಬೌದ್ಧಿಕ ಔನ್ನತ್ಯಕ್ಕೆ ಅದು ಹೊರಚಿತ್ತು. ಅಂದ್ರೆ ನಾವು ನಿಕಷಕ್ಕೆ ಒಡ್ಡದಂಥದ್ದು. ಪದ್ಮಗಂಧಿ ಅನ್ನೋದು ಕೇವಲ ಯಾವುದೋ ಒಂದು ಕಥಾಚಿತ್ರ ಅಂತ ಆದ್ರೂ ಸಹ ಕೇವಲ ಒಂದು ಕಥೆಯ ಜಾಡನ್ನು ಹಿಡಿದು ಒಂದು ಎಳೆಯನ್ನು ವಿಸ್ತರಿಸ್ತಾ ಹೋದದ್ದಲ್ಲ. ಇಲ್ಲಿ ಇದನ್ನ ಹೇಗಪ್ಪ ಕಡಿತಗೊಳಿಸೋದು ಹೇಗೆ, ಅಷ್ಟೊಂದು ವಿಸ್ತಾರವಾದಂತಹ ಒಂದು ವಿಷಯವನ್ನ ಕಡಿತಗೊಳಿಸೋದು ಹೇಗೆ ಅನ್ನೋದು ದೊಡ್ಡ ಸವಾಲಾಗಿತ್ತು ನಮಗೆ. ಇಷ್ಟು ಕ್ಲುಪ್ತವಾಗಿ ಹೇಗೆ ಹೇಳೋ ಸಾಧ್ಯ? ಅಷ್ಟು ತುಂಬಾ ವಿಸ್ತಾರವಾದಂಥ, ತುಂಬಾ ವಿಶಾಲವಾದಂಥ ಒಂದು ವಿಷಯ ಸಂಗ್ರಹ ಏನಿದೆಯಲ್ಲ, ಅದನ್ನ ಒಂದು ಸಣ್ಣ ಎಳೆಯಲ್ಲಿ ಹೇಳಿ ಮುಗಿಸೋದು ಹೇಗೆ, ಅದಕ್ಕಾಗಿ ನಾವು ಮಾಡ್ಕೊಳ್ಬೇಕಾದ ತಯಾರಿ ಏನು, ಅದಕ್ಕೆ ಪೂರಕವಾಗಿ ಇಡೀ ತಂಡ ಹೇಗೆ ಸಂವಾದಿಯಾಗಿ ಕೆಲಸ ಮಾಡ್ತದೆ, ಅದಕ್ಕೆ ನಿರ್ಮಾತೃ ಎಲ್ಲಿಂದ ಕಷ್ಟಪಟ್ಟು ತಂದು ಅದಕ್ಕೆಲ್ಲ ಆ ದಿನದ್ದು ನಮ್ಗೆ ಗೊತ್ತಿರೋ ಹಾಗೆಲ್ಲ ವಾಣಿಜ್ಯವೇ. ನಾವು ಯಾವ ಬಗ್ಗೆ ತೆರನಾದ ಸಿನಿಮಾಗಳನ್ನು ಮಾಡಿದಾಗ ಸಹ ವಾಣಿಜ್ಯ ಬಹಳ ಪ್ರಧಾನವಾಗಿ. ಅಲ್ಲಾರು ಬಂದು ಸೇರ್ಕೊಳ್ತೀವಿ, ಅಲ್ಲಿ ಓಡಾಟದ ವೆಚ್ಚ ಆಗಿರ್ಬೋದು, ಊಟ ವೆಚ್ಚ ಆಗಿರ್ಬೋದು, ಉಪಕರಣ ವೆಚ್ಚ ಆಗಿರ್ಬೋದು, ಅದ್ರ ಬರೋದು ಉತ್ಪತ್ತಿಯ ನೋಡ್ಬೋದು, ಅದು ಯಾವುದನ್ನೂ ಲೆಕ್ಕಕ್ಕೆ ಇರಿಸಿಕೊಳ್ಳದೆ ಒಂದು ತಂಡವಾಗಿ, ಒಂದು ಕುಟುಂಬವಾಗಿ ಮಾಡುವಂಥದ್ದು ಇದೆಯಲ್ಲ, ಅದೇ ಬಹಳ ದೊಡ್ಡ. ಈಗ ಈ ಪದ್ಮಗಂಧಿ ಕುಟುಂಬ ನಾವೇನ್ ಮಾಡ್ಕೊಂಡಿದ್ದೀವಿ, ಇದು ಮುಂದಿನ 100 ವರ್ಷಗಳವರೆಗೆ, ಅವ್ರ ಮೊಮ್ಮಕ್ಕಳವರೆಗೂ ಸಹ ಮಾತಿಗೆ ಇಂಬು ಕೊಡುವಂಥದ್ದು. ಅಂದ್ರೆ ಹಾಗೆಲ್ಲ ನಮ್ಮ ತಾತ ನಮ್ಮ ಅಜ್ಜಿ ನಮಗೆಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡಿದ್ರೆ ಅಂತ ಹೇಳಿ ಅಲ್ಲಿವರೆಗೂ ಪದ್ಮಗಂಧಿ ನಮ್ಮನ್ನ ಬಿಡದೆ ಕಾಡುವಂತಹ ಮತ್ತೆ ಈ ನೆಲದ ಸಂಗತಿಗಳನ್ನ ಕಾಪಾಡುವಂತಹ ಕೆಲಸವನ್ನ ಮಾಡುತ್ತೆ. ಆ ಕಾರಣಕ್ಕೆ ನಾವು ಅಂತಹ ಹೇಳಿಕೊಳ್ಬಹುದಂತಹ ಸಂಗತಿಗಳು ಅನೇಕವಿವೆ. ಅಂದ್ರೆ ನಿಮ್ಮನ್ನ ಹಿಂದೆ ಸಾಕಷ್ಟು ಸಿನಿಮಾಗಳಲ್ಲಿ ನಟರಾಗಿ ತುಂಬಾನೇ ಮೆಚ್ಕೊಂಡಿರೋಂಥದ್ದು, ಅದರಲ್ಲೂ ಡ್ರಾಮಾ ಸಿನಿಮಾದಲ್ಲಿ ಆಗಿರ್ಬೋದು ಅದರೆಲ್ಲ. ಸೊ ನಿರ್ದೇಶನ ಯಾವ ಥರ ನಿಮಗೆ ಇದಾಯ್ತು ಅಂತ, ಹೊಲವಾಯ್ತು ಅಂತ? ನಾನು ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಕಲಿತು ಬಂದದ್ದೇ ನಿರ್ದೇಶನ, ನಟನೆ ಇತ್ಯಾದಿಗಳನ್ನೆಲ್ಲ. ಹಾಗಾಗಿ ಪ್ರತಿ ನಟನಲ್ಲಿ ಒಬ್ಬ ನಿರ್ದೇಶಕ ಯಾವಾಗಲೂ ಇದ್ದಿರ್ತಾನೆ. ಅಂದ್ರೆ ತಾನು ಹತಾಶಗೊಂಡಾಗ, ಯಾವ ಕೆಲಸ ಯಾರಿಂದ ಆಗ್ತಾ ಇಲ್ಲ ಅಂತ ಅನ್ನಿಸಿದಾಗ ಅವನಲ್ಲಿ ಭುಗಿಲಿದ್ದ ಆಕ್ರೋಶ ಇದೆಯಲ್ಲ, ನಟನಾಗಿ ಕಲಾವಿದನಾಗಿ ನನ್ನ ಬಳಕೆ ಆಗ್ತಿಲ್ಲ ಅಂತ ಅನ್ಸುತ್ತಲ್ಲ, ಅವಾಗ ಈ ಮಾಧ್ಯಮವನ್ನು ಬಳಕೆ ಮಾಡ್ಕೊಳ್ಳುವಂಥ ಕೆಲಸವನ್ನು ಯಾವಾಗಲೂ ಮಾಡ್ತಾನೆ. ಪ್ರತಿ ನಟನಲ್ಲಿ ಒಬ್ಬ ನಿರ್ದೇಶಕ ಅಡಗಿರ್ತಾನೆ. ಇದು ನನ್ನ ಮೊದಲ ಪ್ರಯತ್ನ ಅಂತ ಏನೂ ಅಲ್ಲ. ಈ ಹಿಂದೆಯೂ ಅನೇಕ ನಿರ್ದೇಶನದ ಪ್ರಯತ್ನಗಳನ್ನ, ಆ ಥರದ ಸಾಹಸಗಳನ್ನ ಮಾಡಿಯೇ ಇದೆ. ಈ ಪ್ರಯತ್ನದಲ್ಲಿರುವಂತಹ ಅವರು ನಿರ್ಮಾತೃ ಪ್ರಾಣ ಕಂಡಿದೆ ನಮ್ಮ ವಿದುಷಿಯವರಿಗೆ. ಇದನ್ನು ಮಾಡಬಲ್ಲರು, ಇವ್ರಿಗೆ ಅನ್ನಿಸಿ ಆಯ್ದುಕೊಂಡ್ರು ಅವರು, ಇದನ್ನ ಕೆಲಸ ಮಾಡಬಹುದು ನೀವು ಅಂತ. ಅದರ ಮುನ್ನೆಲೆಗಳು ಮತ್ತೆ ಅವ್ರಿಗೆ ಇರ್ಬೋದ ಸಂಗ್ರಹ, ಅದಕ್ಕಿರ್ಬೋದ ಪ್ರವೇಶ, ಈ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿ ಅನೇಕರನ್ನ ಮಾತಾಡಿಸಿದ ನಂತರವೂ ವಿದುಷಿಯವರು ಬಂದು, ಇಲ್ಲ ಇದನ್ನ ನೀವು ಮಾಡಬಲ್ರಿ, ನೀವು ದಯಮಾಡಿ ಮಾಡಿ ಅನ್ನೋದನ್ನ ಹೇಳಿದಾಗ ನಾವು ಅದಕ್ಕಾಗಿ ನಾವು ಈ ಅವಕಾಶ ಸಿಕ್ಕಿದ್ದಕ್ಕಾಗಿ ನಾವೆಲ್ಲರೂ ಒಂದು ಏಕಭಾವ ನಮ್ದು ಏನು ಅಂತ ಹೇಳಿದ್ರೆ, ಅಹೋಭಾಗ್ಯ ಪದ್ಮಗಂಧಿ ಮೇಲೆ ಕೆಲಸ ಮಾಡಿದ್ದಕ್ಕಾಗಿ ನಮಗೆ ಬಹಳ ದೊಡ್ಡ ಸೌಭಾಗ್ಯ. ನಮ್ಮ ಬದುಕಿನಲ್ಲಿ ಅಕಸ್ಮಾತ್ ಇಂಥ ಒಂದು ಯೋಜನೆಯಲ್ಲಿ ಕೆಲಸ ಮಾಡಿಲ್ಲದೆ ಹೋಗಿದ್ರೆ ಅನೇಕ ಸಂಗತಿಗಳನ್ನ, ಅನೇಕ ಅನುಭವವನ್ನ ಕಳ್ಕೊಂಡ್ಬಿಡ್ತಿದ್ವೇನೋ ಅಂತ ಎಲ್ಲರೂ ಯಾರನ್ನಾರು ಮಾತಾಡಿಸ್ಬೋದು. ಆಮೇಲೆ ಈಗ ಕೂತಿದ್ದಾಗ ಬರೀ ಈ ತರದ ಸಲಕರಣೆ ಉಪಕರಣಗಳನ್ನ ಎದುರಿಸ್ತಿರ್ಬೇಕು ಹೇಳುವಂತ ಮಾತಲ್ಲ ಇದು. ದೀರ್ಘ ನಿದ್ರೆಯಲ್ಲಿದ್ದಾಗ ಅವ್ರನ್ನ ಬಡದೆಬ್ಬಿಸಿದಾಗಲೂ ಹೇಳೋದು ಹೌದು ಪದ್ಮಗಂಧಿ ಅಂತ ಹೇಳ್ಬೋದು. ಅಂಥ ಸಂಗತಿಗಳಲ್ಲಿ ಈ ಚಿತ್ರದ ಚಿತ್ರೀಕರಣ ಸಂಬಂಧ ಈ ಯೋಜನೆಯಲ್ಲಿ ತೊಡಗಿಕೊಳ್ಳೋ ಸಂದರ್ಭ ಬಂದಿದೆ. ಓಕೆ, ಅಂದರೆ ಈಗ ರಿಲೀಸ್ ಪ್ಲಾನ್ಸ್ಗಳು ಏನೇನು ನಡೀತಾ ಇದೆ, ಅಂದರೆ ಎಷ್ಟು ಥಿಯೇಟರ್ಸ್ ಅಂತ ಪ್ಲಾನ್ ಮಾಡಿದ್ದೀರಾ? ಕರ್ನಾಟಕದಾದ್ಯಂತ, ವಿಶಾಲ ಕರ್ನಾಟಕ ಅಷ್ಟೇ ಅಲ್ಲದೆ ಇದು ಕನ್ನಡ, ಸಂಸ್ಕೃತ, ಹಿಂದಿ ಭಾಷೆಯಲ್ಲಿ ಆಗಿರೋದ್ರಿಂದ ಹಿಂದಿ, ಉತ್ತರ ಭಾರತದಲ್ಲೆಲ್ಲ ಹಿಂದಿಗೆ ಅನೇಕ ಬೇಡಿಕೆಗಳಿವೆ. ಅದನ್ನು ದೂರದ ಯಾರೆಲ್ಲ ಆಸಕ್ತಿ ಇದ್ದಾರೆ ಅಂಥವರೆಲ್ಲೂ ತಲುಪಿಸೋ ಕೆಲಸವನ್ನು ನಾವು ಮಾಡ್ತಲೇ ಇದ್ದೇವೆ. ಸಂಸ್ಕೃತ ವಲಯದಲ್ಲಂತೂ ಅನೇಕ ದಿಗ್ಗಜರು, ವೈದಿಷ್ಯದ ಸುಮೇರು ಅಂತ ಕರೆಸ್ಕೊಂಡಂಥವರೆಲ್ಲ ನೋಡಿ ಕಣ್ಣೀರಾಗಿ ಎಂಥ ಒಳ್ಳೆಯ ಚಿತ್ರವನ್ನು ಮಾಡಿಬಿಟ್ಟಿದ್ದೀರಿ, ಈ ಅಡಕ ನಮ್ಮನ್ನ ಮನಸ್ಸು ಸೂಜಿಗಲ್ಲಿನ ಹಾಗೆ ಸೆಳೀತಾ ಇದೆಯಲ್ಲ, ಎಷ್ಟು ಪ್ರಫುಲ್ಲವಾಗುತ್ತೆ ಮನಸ್ಸು ಅಂತ ಹೇಳುವಂಥ ಕೆಲಸ ನಡೀತಾ ಇದೆ. ಸಂಸ್ಕೃತ ವಲಯದವರು ಅನೇಕ ಭಾಗಗಳಲ್ಲಿ ವಿಶೇಷ ಪ್ರದರ್ಶನವನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನೋಡಿದಂತಹ ಚಲನಚಿತ್ರ ಪ್ರಮಾಣ ಪತ್ರ ಮಂಡಳಿ ಇದೆಯಲ್ಲ, ಅವರು ಸಹ ಒಂದೇ ಒಂದು
ಒಂದು ಕತ್ತರಿ ಪ್ರಯೋಗ ಇಲ್ಲದೆ ಇದು ಅದ್ಭುತವಾದ ಚಿತ್ರ ಅಂತ ಹೇಳಿ ಇದು ಮಕ್ಕಳು ಎಲ್ಲರೂ ನೋಡುವಂತಹ ಚಿತ್ರ ಇದು ಅನ್ನೋದನ್ನ ಒಂದು ಪ್ರಮಾಣ ಪತ್ರವಾಗಿ ಕೊಟ್ಟುಬಿಟ್ಟಿದ್ದಾರೆ. ಈಗ ಬಿಡುಗಡೆ ಅಂತ ಏನ್ ಮಾಡ್ತಿದ್ವಿ ಈ ಡಿಸೆಂಬರ್ 12ಕ್ಕೆ ಅಲ್ಲಿ ನಾವು ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾವಾರು ಇದು ಚಿತ್ರಮಂದಿರಗಳನ್ನು ತಗೊಂಡು ಅಲ್ಲಿ ಬಿಡುಗಡೆ ಮಾಡುವಂಥ ಕೆಲಸ ಮಾಡ್ತಿದ್ವಿ. ಅದಲ್ಲದೆ ಅನೇಕ ಆಸಕ್ತರು ಈಗ ನಮ್ಮನ್ನು ಸಂಪರ್ಕ ಮಾಡ್ತಿದ್ದಾರೆ. ನಮ್ಮಲ್ಲಿ ಆಗಿ ನಮ್ಮ ಕಾಲೇಜುಗಳಿಗೆ ಮಾಡಿ, ನಮ್ಮ ಸಂಸ್ಥೆಗಳಿಗೆ, ಶೈಕ್ಷಣಿಕ ಸಂಸ್ಥೆಗಳು ನಮ್ಮ ಶಾಲೆಗೆ ಮಾಡಿ, ಅದರಲ್ಲಿ ನಮ್ಮ ಪೂರ್ಣ ಮನೆಯೇ ಹಾಗನ್ನು ಹಂಚ್ಕೊಂಡಿದ್ದು ನಾವೇನ್ ಮಾಡಿದ್ದೇವೆ ಅಂದ್ರೆ ಇವೆಲ್ಲ ವಿತರಕರು ಮತ್ತೆ ನೀವೆಲ್ಲ ಮಾಧ್ಯಮದಲ್ಲಿ ಸಹಾಯ ಮಾಡ್ತೀರಿ, ಅದನ್ನ ಮಾಡಿದ್ದೀರಿ. ಅದಲ್ಲದೆ ಇಡೀ ತಂಡ ಜಿಲ್ಲೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ ಜಿಲ್ಲೆಯಲ್ಲಿ ನನ್ನ ಜಿಲ್ಲೆ ಇದು, ಹಾಗಾಗಿ ನಾವು ಇಡೀ ಜಿಲ್ಲೆಯಲ್ಲಿ ಪ್ರವಾಸದ ಹಾಗೆ ಅಭಿಯಾನದ ಹಾಗೆ ಇದನ್ನ ಮಾಡ್ತೇವೆ ಅಂತ ಹೇಳಿ ಪೂರ್ಣಮ್ಮ ಅದನ್ನ ಉಡುಪಿ, ಮೈಸೂರು ಇಂಥ ಕಡೆ ಎಲ್ಲ, ಮಂಗಳೂರು, ಕುಂದಾಪುರ, ಬ್ರಹ್ಮಾವರ ಇಂಥ ಕಡೆ ಎಲ್ಲ ಅವರು ಮಾಡ್ತಿದ್ದಾರೆ. ಗೆಳೆಯರು ಒಂದಷ್ಟು ಜನರು ನಮಗೆ ಇದರಲ್ಲಿ ತುಮಕೂರು ಮತ್ತೆ ದೂರದ ಬಾಗಲಕೋಟೆ ಅಥವಾ ಹುಬ್ಬಳ್ಳಿ, ದಾವಣಗೆರೆ ಹೀಗೆಲ್ಲ ಮಾಡ್ಕೊಳ್ತಿದ್ದಾರೆ. ಒಂದಷ್ಟು ಜನರು ಯಾರು ಪದ್ಮಗಂಧಿನ ಕುರಿತಾಗಿ ಒಂದು ವರ್ಷದಿಂದ ನಿರಂತರವಾಗಿ ನಾವು ನೋಡಬೇಕು ಯಾವಾಗ ಅಂತ ವಿದುಷಿಯವರನ್ನು ಯಾವಾಗಲೂ ಪೀಡಿಸ್ತಾರೆ ಜನ. ಎಲ್ಲರೂ ಸಿನಿಮಾ ವ್ಯಾಕ್ ಮಾಡ್ತಿರಿ ಅಂತ ಛೇಡಿಸಿದ್ರೆ ಜನ ಇದನ್ನ ಯಾವಾಗ ದರ್ಶನ ಇದ್ರದ್ದು ಅಂತ ಪೀಡಿಸುವಂಥದ್ದು ಆತ ಪರಿಸ್ಥಿತಿ ಪದ್ಮಗಂಧಿಗಿದೆ. ಇದರದ ಪದ್ಮಗಂಧಿಯ ಪ್ರದರ್ಶನಕ್ಕಾಗಿ ಈಗ 12 ತಂದ್ಕೊಂಡಿದ್ದೀವಿ. ಇದರ ಮುಖಾಂತರ ಜಿಲ್ಲಾವಾರು ಪ್ರದರ್ಶನಕ್ಕೆ ಮಾಡ್ಕೊಂಡಿದ್ದೇವೆ. ಹಂಚಿಕೆದಾರರಾಗಿ ನಮ್ಮ ವೆಂಕಟಗೌಡರು ಇದ್ದಾರೆ. ಕೃಷಿ ನೋಡ್ತಿರ್ಬೋದು ನೀವು, ಅವರು ಹಂಚಿಕೆದಾರರಾಗಿ ಮಾಡ್ತಾರೆ. ಅವರು ಅನುಗಾರದ ಅನುಯಾಯಿಯಾಗಿರೋದ್ರಿಂದ ನಾವು ಅವರು ಸಹ ಅದಕ್ಕೆ ಕೈ ಜೋಡಿಸಿ ಒಂದಷ್ಟು ಕೆಲಸವನ್ನ ನಮಗೆ ಸಹಾಯ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಪದ್ಮಗಂಧಿಯನ್ನ ವೀಕ್ಷಕ ವೃಂದ ಅಥವಾ ಸಹೃದಯ ಪ್ರೇಕ್ಷಕ ಪ್ರಭು ಏನಿದೆ, ನಾವು ಯಾವಾಗಲೂ ಪ್ರೇಕ್ಷಕರನ್ನ ಪ್ರಭು ಅಂತಲೇ ಕರೆಯೋದು. ಯಾಕೆಂದ್ರೆ ಆತರ ತೀರ್ಮಾನ ಅಂತಿಮ. ನಾವ್ ಯಾರಿಗೆ ಏನ್ ಹೇಳಿದ್ರು ನಾವು ಬರೀ ಕೇವಲ ಹೆಗ್ಗಳಿಕೆ, ಹೆಜ್ಜಿಗಾರಿಕೆ ಆಗುತ್ತೆ ಮಾತು, ಸುಮ್ಮನೆ ಕೇವಲ ಮಾತು ಆಗುತ್ತೆ. ಪ್ರೇಕ್ಷಕ ಪ್ರಭು ಚಿತ್ರಮಂದಿರಕ್ಕೆ ಬಂದು ಅದನ್ನು ವೀಕ್ಷಣೆ ಮಾಡಿದಾಗ ಮಾತ್ರವೇ ಹೌದು ಅಂತ ಅಂಕಿತ ಹಾಕ್ತಾರಲ್ಲ ಕೊನೆಗೆ, ಅದು ನಿಜವಾದ ಕೊನೆಯ ಅಸ್ತ್ರವಾಗಿರುತ್ತೆ. ನಮಗೆ ಕೊನೆಯ ಪ್ರಮಾಣ ಏನು ಅಂತ ಹೇಳಿದ್ರೆ ಎಲ್ಲ ಘಟ್ಟಗಳನ್ನ ದಾಟಿ ಬಂದು ಕೊನೆಗೆ ಒಬ್ಬ ಪ್ರೇಕ್ಷಕ ಪ್ರಭು ಆತ ಇದನ್ನು ಬಹಳ ಅದ್ಭುತವಾದ ಚಿತ್ರ ಅಂತ ಹೇಳುವಂತ ಪ್ರಸಂಗಕ್ಕೆ ನಾವು ಕಾಯ್ತಾ ಇದ್ದೇವೆ. ಸರ್, ಇನ್ನೊಂದು ಡಿಸೆಂಬರ್ 11ಕ್ಕೆ ದೊಡ್ಡ ಸಿನಿಮಾ ಬೇರೆ ಬರ್ತಿದೆ. ಸೊ ಆ ದೊಡ್ಡ ಸಿನಿಮಾ ಮುಂದೆ ನಿಮ್ಮ ಸಿನಿಮಾನ ಹೇಗೆ ಉಳಿಸ್ಕೊತೀರಾ ಸರ್? ಈ ಅರ್ಥದಲ್ಲಿ ನಿಮ್ಮ ಪ್ರಶ್ನೆಯಲ್ಲಿ ದೊಡ್ಡ ಮತ್ತೆ ಚಿಕ್ಕ ಅಂತ ಬಂದ್ಬಿಟ್ಟಿದೆ. ಯಾವ ಚಿತ್ರವೂ ಚಿಕ್ಕ ಅನ್ನೋ ದೊಡ್ಡ ಸಿನಿಮಾದವರೇ ಒಪ್ಕೊಳ್ಳೋದಿಲ್ಲ. ನೀವು ಚಿಕ್ಕ ಸಿನಿಮಾ ಮಾಡಿದ್ರಿ, ನಾವು ದೊಡ್ಡ ಸಿನಿಮಾ ಮಾಡಂತ ದೊಡ್ಡ ಸಿನಿಮಾದವರೇ ಅಕಸ್ಮಾತ್ ಹೇಳ್ಬಿಟ್ಟಿದ್ರೆ ಅದೇನೋ ಆಗ್ಬೋದಿತ್ತು. ಯಾರು ಚಿಕ್ಕ ದೊಡ್ಡ ಅಂತ ಇಲ್ಲ. ಜೊತೆಗೆ ನಾವು ಸಹಚರರು ನಾವು ಒಟ್ಟೊಟ್ಟಿಗೆ ದೊಡ್ಡ ನಟ ಚಿಕ್ಕ ನಟ ಅಂತ ಎಂದೂ ಇಲ್ಲ ಅಂತ ದೊಡ್ಡವರೇ ಹೇಳಿದ್ದಾರೆ. ರಾಜ್ಕುಮಾರ್ ಸಹ ಪಕ್ಕದಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಬೇಕು ಅಂತ ಹೇಳ್ತಾ ಇದ್ರೆ ಹೊರತು ನಾನು ದೊಡ್ಡ ನಟ ಹಾಗಾಗಿ ನೀವು ಮುಂದೆ ಎಂದೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಆ ಭೇದಗಳನ್ನು ನಾವು ನೋಡ್ಕೊಳ್ತೀವಿ. ಆದ್ರೆ ಆ ಥರದ್ದು ಯಾವುದು ಭೇದ ಎಲ್ಲೂ ಇಲ್ಲ, ದೊಡ್ಡ ಚಿಕ್ಕ ಅಂತ ಎಲ್ಲೂ ಇಲ್ಲ. ನನಗೆ ಗೊತ್ತಿರೋ ಹಾಗೆ ನಮ್ಮ ಸಾಹಚರ್ಯ, ನನ್ನ ಸ್ನೇಹ ಇಂಥದ್ದು ಅಂತ ಹೇಳಿದ್ರೆ ಆ ದೊಡ್ಡ ಚಿತ್ರದ ಇಡೀ ತಂಡದೊಟ್ಟಿಗೆ, ಬರೀ ಕೇವಲ ನಮಗೆ ದಚ್ಚು ಅಷ್ಟೇ ಅಲ್ಲ, ಇಡೀ ತಂಡದೊಟ್ಟಿಗೆ ನನ್ನ ಅವಿನಾಭಾವ ಸಂಬಂಧ ಹೇಗಿದೆ ಅಂತ ಹೇಳಿದ್ರೆ, ನಿಮ್ಗೆ ಏನ್ ನೆರವಾಗಬೇಕು ಹೇಳಿ, ನಾವು ನಿಮ್ಗೆ ನೆರವಾಗ್ತೇವೆ. ಒಳ್ಳೆ ಚಿತ್ರ ಮಾಡಿದ್ದೀರಿ, ನಿಮಗೂ ಅನುಕೂಲವಾಗ್ಲಿ ಅಂತ ನಾ ಹೇಳೋದು ಅದೇ ಮಾತನ್ನ. ಕನ್ನಡದ ಚಿತ್ರ ಮತ್ತೊಂದು, ಅದು ಯಾವ ತೆರನಾದ ಚಿತ್ರವಾದರೂ ಎಲ್ಲರಿಗೂ ಸಮಾನ ರೀತಿಯಲ್ಲಿ ಅದು ತಲುಪಬೇಕು. ಕನ್ನಡಿಗರೆಲ್ಲರೂ ಅದನ್ನು ಪ್ರೋತ್ಸಾಹಿಸಬೇಕು, ಅದನ್ನ ಕೈ ಹಿಡಿದು ನಡೆಸಬೇಕು, ಬೆಂಬಲಿಸಬೇಕು. ಮತ್ತೆ ಯಾವ ಚಿತ್ರವಾದರೂ ಒಂದು ಉದ್ದೇಶ, ಸದುದ್ದೇಶ ಇಟ್ಕೊಂಡೇ ಇರ್ತಾರೆ. ಕೆಟ್ಟ ಚಿತ್ರ ಮಾಡ್ತೀವಿ ಅಂತ ಯಾರು ಹೋಗೋದಿಲ್ಲ. ಸದುದ್ದೇಶದಿಂದ ಮಾಡಿದಂಥ ಎಲ್ಲ ಚಿತ್ರಕ್ಕೂ ಪ್ರೇಕ್ಷಕ ಮಹಾಪ್ರಭು ಇದ್ದಾರಲ್ಲ, ಅವ್ರು ಯಾವತ್ತೂ ಕೈ ಹಿಡಿದು ನಡೆಸಿದ್ದಾರೆ. ಸರ್, ಓಕೆ. ಆದರೆ ನೀವು ಹೇಳ್ದಂಗೆ ಅದನ್ನು ಮುಂದುವರಿದ ಇದು ಮಾಡೋದಾದರೆ ಇದು ಔಟ್ ಆಫ್ ದ ಬಾಕ್ಸ್ ಕ್ವಶನ್ ಆಗಿರುತ್ತೆ. ಈಗಿನ ಅದೇ 11ನೇ ತಾರೀಕು ದರ್ಶನ್ ಸರ್ ಅವ್ರ ಸಿನಿಮಾಗಳು ಬರ್ತಾಯಿದೆ. ಈ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಆ ಸಿನಿಮಾನ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಅವರು ನಮ್ಮ ಜೊತೆ ಇಲ್ದಿರೋ ಕಾರಣ ನೀವು ಅದನ್ನು ಹೆಂಗೆ ಇದು ಮಾಡ್ತೀರಾ ಅಂತ? ನಾವು ಹೇಳಿದ ಹಾಗೆ ಕುಟುಂಬದ ವಿಸ್ತರಣೆಯಾಗಿ ನಾವಿದ್ದೇವೆ, ಒಂದು ಕುಟುಂಬದ ಹಾಗೆ ಬದುಕಿದ್ದೇವೆ, ನಿಜಾರ್ಥದಲ್ಲಿ ಹಾಗೆ ಬದುಕಿದ್ದೇವೆ. ಕೇವಲ ಕಲಾಲೋಕ ಅಷ್ಟೇ ಅಲ್ಲ, ನಾವು ಆ ಕಾಲದಿಂದಲೂ ಒಂದು ಕುಟುಂಬದ ಹಾಗೆ ಬದುಕಿದ್ದೇವೆ. ಈಗಲೂ ಅಂತ ಸಹಚರ್ಯ ತುಂಬ ಸಖ್ಯ ಇದೆ. ದುರದೃಷ್ಟವಶಾತ್ ನಮಗೆ ಬೇರೆ ಬೇರೆ ಏನೋ ನಮ್ಮ ಬದುಕಿನಲ್ಲಿ ಅನೇಕ ಪಲ್ಲಟಗಳು ಬಂದಿರಬಹುದು. ಆ ಎಲ್ಲ ಪಲ್ಲಟಗಳಿಗೆ ಎಲ್ಲರ ಮನಸ್ಸು ತುಂಬಾ ಕುಗ್ಗಿ ಹೋಗುತ್ತೆ. ಯಾರೂ ಸಹ ಯಾವ ಕೆಡುಕನ್ನ ಯಾರೂ ಬಯಸೋಲ್ಲ, ಯಾರೂ ಬಿಡೋದಿಲ್ಲ. ಒಳಿತಾಗ್ತಾ ಇರಲಿ, ನಿರಂತರ ಒಳಿತಾಗ್ಲಿ ಅಂತ ಯಾವಾಗಲೂ ಎಲ್ಲರಿಗೂ ಹೇಳುವಂಥದ್ದು. ಮತ್ತೆ ಕುಟುಂಬ ಅಂತ ಹೇಳಿದ ಮೇಲೆ ಇನ್ನಷ್ಟು ಹೆಚ್ಚು ನಿಮಗೆ ಅಂತಃಕರಣ ಇದ್ದೇ ಇರುತ್ತೆ. ತುಂಬಾ ಪ್ರೇಮದಿಂದ ಇಲ್ಲ ಒಳ್ಳೇದಾಗಬೇಕು, ಇಡೀ ಕುಟುಂಬಕ್ಕೆ ಒಳ್ಳೇದಾಗಬೇಕು, ನನ್ನ ಕುಟುಂಬ ಅದು ನನ್ನ ವಿಸ್ತರಿತ ಕುಟುಂಬ ಅಂತ ಯಾವಾಗಲೂ ಯಾರು ಹೇಳ್ಕೊಳ್ತೇವೆ. ಅಂಥದ್ದೆಲ್ಲ ಇರಬೇಕಾದಾಗ ಸಹಜವಾಗಿ ಆ ಭಾವವನ್ನ ಅವರು ಇವತ್ತು ನೆನ್ನೆ ಅಲ್ಲ, ಅದು ಕೆಲವು ದಶಕಗಳ ಪರ್ಯಂತ ನಾವು ಒಟ್ಟಿಗೆ ಹಾಗೆಲ್ಲ ಕೆಲಸ ಮಾಡಿದ್ದೇವೆ. ನನಗಂತೂ ಅವರಿಗೆ ನಿರಂತರ ಒಳಿತಾಗಬೇಕು ಅನ್ನೋದನ್ನ ಪ್ರಾರ್ಥನೆ ಇದೆ, ಶುಭೇಚ್ಛೆ ಇದೆ. ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಅವ್ರಿಗೆ ಎಂಥದೇ ಮಾರಕ ಅಂತ ಅನ್ಸುವಂಥದ್ದು ಯಾವ ಕೆಲಸಗಳು ಆಗಬಾರ್ದು. ಅವರಿಗೆ ತುಂಬ ಪೂರ್ವಕವಾದಂಥ ಬದುಕು ಅವರಿಗೆ ಹಾರೈಸಿ ನಡನಳಿಸಿ ಬದುಕು, ಅವರ ಅಭೀಪ್ಸೆಗಳೆಲ್ಲ ಈಡೇರಿ, ಅಭೀಷ್ಟ ನೆರವೇರಲಿ, ಕಂಡ ಕನಸುಗಳು ಸಾಕಾರಗೊಳ್ಳಿ, ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತಲೇ ಯಾರು ಹಾರಿಸ್ತಾರೆ. ನಮಗೆ ಹಿರಿಯರೆಲ್ಲ ಹೇಳ್ಕೊಟ್ಟು ದೊಡ್ಡ ಮಾತದು. ನಮ್ಮಲ್ಲಿ ಯಾವ ಭೇದವೂ ಅಂಥದ್ದು ಯಾವಾಗಲೂ ಇಲ್ಲ.
ನಮಗೆ 11 ಈ ನಮ್ಮ ಈ ಚಿತ್ರ ಜೊತೆಗೆ ಬರ್ತಾ ಅದ್ರ ಜೊತೆಗೆ ನಾವಿದ್ದೇವೆ ಅನ್ನೋದು ನಮಗೆ ತುಂಬಾ ಸಹರ್ಷ, ಅದು ನಮಗೂ ಸ್ವೀಕಾರ. ಅದು ಎರಡನ್ನೂ ನೋಡ್ಲಿ, ಎರಡೂ ಚಿತ್ರವನ್ನ ಒಂದೊಂದು ತೆರನಾದಂಥ ಚಿತ್ರಗಳಿಗೆ ಈ ತೆರನಾದ ಈ ಚಿತ್ರಕ್ಕೂ ಎಲ್ಲದಕ್ಕೂ ಅವರವರದೇ ಆದಂಥ ಪ್ರೇಕ್ಷಕ ಇರೋದ್ರಿಂದ ಅವರು ಇದನ್ನು ನೋಡ್ಲಿ, ಇವರು ಅದನ್ನು ನೋಡ್ಲಿ ಅನ್ನೋದೇ ನಾನು ಹೇಳೋದು ಮಾತು. ಕೊನೆಯದಾಗಿ ಪ್ರೇಕ್ಷಕರಿಗೆ ಏನು ಹೇಳ್ತೀವಿ ಸರ್? ಮಾತು ಕೊನೆಯದಿರಲ್ಲ, ಯಾವಾಗಲೂ ಮುಂದುವರೆದ ಮಾತೇ ಇರುತ್ತೆ ನಮ್ದು. ನಾವು ಕೊನೆ ಮಾತು, ನನ್ನ ಕೊನೆ ಉಸಿರಿಗೆ ಮಾತ್ರವೇ ಕೊನೆ ಮಾತು ಹೇಳುವಂಥದ್ದು, ಕೊನೆಯದಿರಲ್ಲ ಮಾತು. ನನ್ನ ಮುಂದುವರೆದ ಮಾತೇನು ಅಂದ್ರೆ, ಮುಖ್ಯವಾದ ಮಾತು, ಕನ್ನಡದ ಪ್ರೇಕ್ಷಕರು ಏನಿದ್ದಾರೆ ಅವರು ಸಹೃದಯರಿದ್ದಾರೆ. ಯಾವುದೇ ಉತ್ತಮ ಮೌಲಿಕ ಮತ್ತೆ ಇದು ಜ್ಞಾನಾರ್ಜನೆ ಸಂಬಂಧಿತ ಮತ್ತೆ ರಂಜನೆ, ಮೊದಲಿನ ಚರ್ಚೆ ಆಗ್ತಾ ಇತ್ತು, ಯಾರಾದ್ರೂ ಕಪಾಳ ಮೋಕ್ಷ ಮಾಡಿದ್ರೆ ಅದೇ ರಂಜನೆ, ಅದ ಕೂಡುದು ಅಂತೆಲ್ಲ ಒಂದಷ್ಟು ಜನರು ಕೂಗೆಬ್ಸಿದ್ರು. ಹಾಗಾಗಿ ಯಾವುದೋ ಒಂದಷ್ಟು ದೈಹಿಕವಾದಂಥ ಬಾಧೆಯನ್ನೇ ರಂಜನೆ ಅಂತ ಯಾರು ಯೋಚನೆ ಮಾಡ್ತೀರ ಅದಲ್ಲ ಅಂತ ಅನೇಕರು ಅದನ್ನು ಮತ್ತೆ ತಿದ್ದುಕೊಂಡು ಇಲ್ಲ ಅದು ಮಾಡಕೂಡದು ಅಂತ ತಾವೇ ತಪ್ಪುಕೊಂಡಿದ್ದೆಲ್ಲ ಪ್ರಸಂಗಗಳು ಅನೇಕ ನಮ್ಮ ವಲಯದಲ್ಲಿ ಇದೆ. ಈ ಚಿತ್ರದಲ್ಲಿ ತುಂಬಾ ಶುದ್ಧ ರಂಜನೆ, ಶಾಸ್ತ್ರೀಯತೆ, ಪಾರದರ್ಶಕತೆ, ಪಾರಂಪರಿಕತೆ ಎಲ್ಲವನ್ನೂ ಸೇರ್ಕೊಂಡಂತ ಪದ್ಮಗಂಧಿ ಇದನ್ನ ಈ 12ನೇ ತಾರೀಕು ಡಿಸೆಂಬರ್ ಅದು ನಿಮ್ಮ ಹತ್ತಿರದ ಪ್ರೇಕ್ಷಾಗೃಹಗಳಲ್ಲಿ ಅದು ಬಿಡುಗಡೆ ಆದಾಗ ದಯಮಾಡಿ ಅದು ನೋಡಲೇಬೇಕು ಅನ್ನೋ ಹಕ್ಕೊತ್ತಾಯ ಜೊತೆಗೆ ನಾವು ಹೇಳುತ್ತಿದ್ರು. ಹಕ್ಕೊತ್ತಾಯ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ನೀವು ನೋಡಿಲ್ಲದೆ ಈ ಚಿತ್ರವನ್ನು ನೋಡದೆ ಉಳಿದುಬಿಟ್ರೆ ಪ್ರಾಯ ಏನನ್ನೂ ಕಳ್ಕೊಳ್ಬಹುದು. ಅದನ್ನ ಒಬ್ಬ ನಿರ್ದೇಶಕನಾಗಿ ಒಬ್ಬ ತಂಡದಿಂದ ಹೇಳ್ತಿರೋದು, ಪದ್ಮಕ್ಕೆ ಸಂಬಂಧಪಟ್ಟ ಅಷ್ಟು ವಿಚಾರ ನಮಗೆ ಇದೆ. ಆ ಎಲ್ಲ ವಿಚಾರಗಳನ್ನ ನಮ್ಮದಾಗಿಸ್ಕೊಳ್ಳೋದಕ್ಕೆ, ಯಾಕಂದ್ರೆ ನಮ್ಮದನ್ನ ನಮ್ಮದು ಅಂತ ಹೇಳ್ಕೊಳ್ಳೋಕೆ ಆಗದೇ ಇರುವಂತ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅಂದ್ರೆ ಕಳ್ಕೊಂಡಿದ್ರ ಲೆಕ್ಕನಾದ್ರೂ ಯಾರು ಇಟ್ಕೋಬೇಕು ಅಂದ್ರೆ ಪದ್ಮಗಂಧಿ ಇದಕ್ಕೆ ಸಹಕಾರಿ, ಪದ್ಮಗಂಧಿ ನೋಡುವಂತಾಗಲಿ. ಧನ್ಯವಾದಗಳು. ನಿಮ್ಮ ಸಿನಿಮಾ ಯಶಸ್ವಿಯಾಗಲಿ ಅಂತ ಬಹಳ ಮುಖ್ಯವಾಗಬೇಕು. ಮಾಧ್ಯಮದ ಕಡೆಯಿಂದ ಆ ಥರದ ಮಾತುಗಳಿವೆಯಲ್ಲ ಆಗಲಿ, ಯಶಸ್ವಿ ಆಗಲಿ ಅಂತ ಯಾರು ಹರಸುವವರೇ ಇಲ್ಲ. ನಾವೆಲ್ಲ ಹೇಗೆ ಅನಾಥರಾಗಿದ್ದೇವೆ ಅಂತಂದ್ರೆ, ನಾಥ ಪರಂಪರೆಯಲ್ಲಿ ನಾವಿದ್ರೂ ಸಹ ಅನಾಥ ಹೇಗಾಗಿದ್ದೇವೆ ಅಂದ್ರೆ, ಯಾರು ಹಾರೈಸಿ ಅಪ್ಪ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳುವ ಒಳ್ಳೆ ಮಾತುಗಳು ಆಡುವಂಥವರೇ ಇಲ್ಲ. ಅದರ ನಡುವೆ ಮಾಧ್ಯಮದ ಧುರೀಣರು, ಮಾಧ್ಯಮದಲ್ಲಿ ಕೆಲಸ ಮಾಡುವಂಥವರೆಲ್ಲ ನಮ್ಮ ಸ್ನೇಹಿತರು, ನಿಮ್ಮ ಚಿತ್ರಕ್ಕೆ ಒಳ್ಳೇದಾಗಲಿ ಅಂತ ಹರಿಸಿದ್ರೆ ಅದು ತುಂಬಾ ದೊಡ್ಡ ಆಶೀರ್ವಾದ ಅಂತಲೇ ಭಾವಿಸ್ತೇವೆ. ಒಳ್ಳೇದಾಗಲಿ. ಒಂದು ಮಾತು ಹೇಳ್ತೀನಿ, ನೀವೆಲ್ಲರೂ ಕೂಡ ಮಾಧ್ಯಮದವರು ಎಲ್ಲ ತುಂಬ ಚೆನ್ನಾಗಿ ವಿಷಯಗಳನ್ನು ಪರಿಜ್ಞಾನ ಇಟ್ಕೊಂಡಿರೋರು. ನೀವು ಎಲ್ಲಿ ನೋಡಿದ್ರು ಕೂಡ ಲಕ್ಷ್ಮಿ ಚಿತ್ರ ನೋಡ್ತಿರಲ್ಲ, ಎಲ್ಲಿರ್ತಾಳೆ ಲಕ್ಷ್ಮಿ? ಕಮಲದಲ್ಲಿ ಇರ್ತಾಳೆ. ಅಂದರೆ ಎಲ್ಲರಿಗೂ ಗೊತ್ತಿರೋವಂಥ, ಬೇಕಿರುವಂತಹ ಮತ್ತು ಎಲ್ಲರ ತನ್ನದು ಅಂತ ಅಂದ್ಕೊಳ್ಳುವಂಥ ಒಂದು ಚಿತ್ರ ಇದು. ಆ ಕಮಲದಿಂದನೇ ಇದು ಬಂದಿರೋದು ಪದ್ಮಗಂಧಿ ಅಂದರೆ ಮಹಾಲಕ್ಷ್ಮಿಗೂ ಕೂಡ ಹೆಸರು. ಹಾಗಾಗಿ ಎಲ್ಲರೂ ಕೂಡ ಇದು ನಂದು ಅಂತ ಅಂದ್ಕೊಳ್ತಾರೆ, ಅದಕ್ಕೋಸ್ಕರ ನೋಡ್ತಾರೆ ಅಂತ ನಮಗೆ ಭರವಸೆ ಇದೆ. ಪರಕೀಯವಾದ ವಿಚಾರ ಅಲ್ಲ ಇದು, ನಂದು ಅಂತ ಪ್ರತಿಯೊಬ್ಬರು ಅಂದ್ಕೊಳ್ತಾರೆ. ಧನ್ಯವಾದಗಳು.